ಆಕಾಶವಾಣಿ ಸ್ಟಾರ್ಟ್ಅಪ್ ಕಂಪನಿ ಆರಂಭಕ್ಕೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವ ಅನ್ವೇಷಣಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎಂ ಪಾಟೀಲ್ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ತಾಂತ್ರಿಕವಾಗಿ ಅತ್ಯುನ್ನತ ಮಟ್ಟದಲ್ಲಿ ಭಾರತ ಮುನ್ನುಗ್ತಾ ಇದೆ ಜಗತ್ತಿನಲ್ಲಿ ಅನ್ನೋದನ್ನೆಲ್ಲವನ್ನು ಹೇಳ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಆದರೆ ಈ ಒಂದು ಜಗತ್ತಿನಾದ್ಯಂತ ವೈಜ್ಞಾನಿಕವಾಗಿ ಮುಂದುವರಿದಂತಹ ನಮ್ಮ ಭಾರತದಲ್ಲಿ ಹಲವು ಸಂಸ್ಥೆಗಳು ಕೂಡ ಸಂಶೋಧನೆಯ ಮೂಲಕ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಅನ್ವೇಷಣಾ, ಇದು ನಮ್ಮ ಶಿವಮೊಗ್ಗದಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಸಿಎಂ ಪಾಟೀಲ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ಪಾಟೀಲ್ ಅವರು ನಮಸ್ಕಾರ. ನಮಸ್ಕಾರ. ನಾನು ಅನ್ವೇಷಣಾ ಅಂತ ಹೇಳಿಬಿಟ್ಟೆ, ವೈಜ್ಞಾನಿಕವಾಗಿ ಮುಂದುವರಿಯುತ್ತೆ ಅಂತಲೂ ಹೇಳಿದೆ. ಏನು ಅನ್ವೇಷಣಾ? ಅನ್ವೇಷಣಾ ನಾವು ಇದನ್ನು ಸ್ಟಾರ್ಟ್ ಮಾಡಿದಾಗ ಮೂಲತಃ ಇದ್ದಿದ್ದು ಒಂದೇ ಒಂದು ಗುರಿ. ಇಲ್ಲಿ ಈ ಸಂಸ್ಥೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಮೂಲತಃ ಇದೊಂದು ನಾಟ್ ಫಾರ್ ಪ್ರಾಫಿಟ್ ಸಂಸ್ಥೆ. ಇಲ್ಲಿ ಆಂಟ್ರಪ್ರಿನರ್ಸ್ನ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು. ಯಾಕಂದರೆ ನಾವೆಲ್ಲರೂ ಆಂಟ್ರಪ್ರಿನರ್ ವರ್ಡ್ಸ್ ಸುಮಾರು ಕೇಳಿದ್ದೀವಿ. ಈಗ ಬೆಂಗಳೂರು ಅಂತ ಸಿಟಿ ಆಗಿರ್ಬೋದು, ಹೈದ್ರಾಬಾದು ಅಥವಾ ಈ ಥರ ದೊಡ್ಡ ದೊಡ್ಡ ಸಿಟೀಸಲ್ಲಿ ಮಾತ್ರ ನಾವು ಇನ್ಕ್ಯುಬೇಟರ್ಸ್ನ ನೋಡಿರ್ತೀವಿ. ನಮ್ಮ ಭಾರತದ ಸ್ಟ್ರೆಂತ್ ಇರೋದೇ ನಾನ್ ಮೆಟ್ರೋ ಸಿಟಿಯಲ್ಲಿ. ಓಕೆ, ಸೊ ಅಲ್ಲಿ ಈ ಅನ್ವೇಷಣಾ ಬಂದ್ಬಿಟ್ಟು ಒಂದು ಇನ್ಕ್ಯುಬೇಟರ್. ಅಂದರೆ ಇಲ್ಲಿ ಹೊಸ್ದಾಗಿ ಬರೋವಂಥ ಉದ್ಯಮಿಗಳಿಗೆ ಇನ್ನೋವೇಟಿವ್ ಐಡಿಯಾಸ್ ಯಾರು ತೊಗೊಂಡು ಬರ್ತಾರೆ ಅವರಿಗೆ ನಾವು ಮೆಂಟ್ರಿಂಗ್ ಆಯಿತು, ಮಾರ್ಕೆಟ್ ಆಕ್ಸೆಸ್ ಆಯಿತು, ಅಥವಾ ಹಣದ ಸಹಾಯ ಆಯಿತು, ಆ ರೀತಿ ಸಪೋರ್ಟ್ ಕೊಟ್ಟು ಅವ್ರಿಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೆಂಗೆ ಬೆಳಿಬೋದು ಅವರು. ಸೊ ಈ ತರಬೇತಿ ಕೊಡೋದಕ್ಕೆ ಒಂದು ಪ್ರಾಕ್ಟಿಕಲ್ ಆಂಟ್ರಪ್ರಿನರ್ ಗ್ರೌಂಡ್ ಅಂತ ಕರಿಬೋದು ನಾವು ಇದನ್ನು. ಅಂದರೆ ಒಂದು ಅರ್ಥದಲ್ಲಿ ಸ್ಟಾರ್ಟಪ್ ಕಂಪನಿ ಮಾಡುವವರನ್ನ ತಯಾರು ಮಾಡೋದು, ಅವರನ್ನು ಪ್ರೇರೇಪಿಸುವುದು ಅನ್ವೇಷಣಾ ಸಂಸ್ಥೆಯ ಕರ್ತವ್ಯ ಅಂತ ಹೇಳ್ತಿರ್ತಾವೆ. ಹೌದು, ತಯಾರು ಮಾಡೋದು ಅಂತ ಹೇಳಲ್ಲ, ಯಾರಿಗೆ ಆಸೆ ಇದೆ ಅವರಿಗೆ ಒಂಥರ ನಾವು ಕೆಮಿಸ್ಟ್ರಿಯಲ್ಲಿ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಅಂದರೆ ಈಗ ಆಲ್ರೆಡಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಅವರು ಯಾವ ರೀತಿ ವೃದ್ಧಿ ಆಗಬೇಕು, ಏನೇನು ಬೇಕು ಅದೆಲ್ಲ ನಾವು ಅಂದ್ರೆ ಅವರಿಗೆ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಆಗಿ ಅಂತಾನು ಹೇಳ್ಬೋದು. ಇಲ್ಲ, ಇನ್ಫಾರ್ಮೇಟಿವ್ ಆಗಿ ಅವರಿಗೆ ಏನೇನು ಹೇಗೆ ಮುಂದಕ್ಕೆ ಹೋಗಬೇಕು ಅನ್ನೋ ಇನ್ಫಾರ್ಮೇಶನ್ ಅನ್ನು ಕೊಡೋದನ್ನು ಕೂಡ ಮಾಡ್ತಾ ಇರ್ತಿರ್ತಾವೆ. ಕರೆಕ್ಟ್, ವೆರಿ ಟ್ರೂ. ಆದರೆ ಈಗ ಒಂದು ನನಗೆ ನೆನಪಿದ್ದಾಗ ಸುಮಾರು ಒಂದು 2 ವರ್ಷದ ಕೆಳಗಡೆಗೆ ನೀವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಹೇಗೆ ಆಗತ್ತೆ ಅನ್ನೋದನ್ನ ಕೇಳಿದ್ವಿ ಪಾಟೀಲ್ರೆ. ಹೌದು, ಈಗ ಹೇಗಾಗಿದೆ? ನನಗೂ ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಮತ್ತೊಂದು 2 ವರ್ಷದಲ್ಲಿ ಬಂದು ಮಾತಾಡಲಿಕ್ಕೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಂದಾಗ ಎಲ್ಲರಿಗೂ ಒಂದು ಡೌಟ್ ಇತ್ತು, ಏನು ಮಾಡ್ಲಿಕ್ಕತ್ತಾರೆ ಇವರು, ನಾಟ್ ಫಾರ್ ಪ್ರಾಫಿಟ್ ಅಂತಾರೆ, ಆಂಟ್ರಪ್ರಿನರ್ಸಿಗೆ ಬೆಳೆಸ್ತೀನಿ ಅಂತಾರೆ, ಯಾವ ರೀತಿ ಕೊಡೋದು. ಕೇಳಿದ್ರು ಎಲ್ಲರೂ ಆಶ್ಚರ್ಯ ಪಡ್ಬೋದು. ನಾನು ಇದಕ್ಕೂ ಮುಂಚೆ ಹುಬ್ಳಿಯಲ್ಲಿ ಈ ಥರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೆ. ಈಗ ಅದ್ರ ಅರ್ಧ ಟೈಮಲ್ಲೇ ನಮ್ಮ ಹತ್ರ ಒಂದು 30 ಸ್ಟಾರ್ಟಪ್ಸಿಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ನಾವು ಒಂದನ್ನು ನಮ್ಮ ಕೇಳೋರಿಗೆ ಹೇಳೇ ಬಿಡಬೇಕು ಪಾಟೀಲ್ರೆ, ಶಿವಮೊಗ್ಗ ಒಂದು ಅರ್ಥದಲ್ಲಿ 2 ಟೈರ್ ಸಿಟಿ. ಹೌದು, ನಾವು ಸ್ಟಾರ್ಟಪ್ ಅಂತ ತಂದು ಕೂಡಲೇ ಬೆಂಗಳೂರು IT ಹಬ್ಬು, ಬೆಂಗಳೂರು ಇಸ್ ದಿ ಸ್ಟಾರ್ಟಪ್ ಇಂಡಿಯಾ ಬೇಸು, ಇದನ್ನೆಲ್ಲವನ್ನ ಕೇಳ್ತಿರ್ತೀವಿ. ಶಿವಮೊಗ್ಗದಲ್ಲಿ 30 ಸ್ಟಾರ್ಟಪ್ ಕಂಪನಿಗಳು ಇದೆ ಅಂತಂದ್ರೆ ಆಶ್ಚರ್ಯ ಆಗುತ್ತಲ್ಲ. ಸೊ ಇಲ್ಲಿ ನಾವು 2 ರೀತಿ ಆಂಟ್ರಪ್ರಿನರ್ಸಿಗೆ ಸಪೋರ್ಟ್ ಮಾಡಿದ್ವಿ. ಒಂದು, ನಾವು ಯಾವ ರೀತಿ ಕರೆದು ಅಂದರೆ, ಯಾರಾದರೂ Tier 2 ಸಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋರಿದ್ರಿಗಿನ ಇಲ್ಲಿ ಬನ್ನಿ. ಯಾಕಂದರೆ ಇದು ಒಂದು ನಾವು ಮಲ್ನಾಡಿನ ಹೆಬ್ಬಾಗಿಲು ಅಂತ ಕರ್ಕೊಳ್ತೀವಿ. ಸೊ ಈ ಸ್ಟಾರ್ಟಪ್ಸ್ಗೆ ಯಾವುದೇ ಒಂದು ಸ್ಟಾರ್ಟಪ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅವ್ರದ್ದು ಪ್ರಾಡಕ್ಟು ಗ್ರೌಂಡಲ್ಲಿ ಟೆಸ್ಟ್ ಆಗಬೇಕು. ಸೊ ನಾವೇನು ಮಾಡಿದ್ವಿ, ಒಂದು ಪಿಚ್ ಯುವರ್ ಐಡಿಯಾ ಕಾಂಟೆಸ್ಟ್ ಅಂತೇಳಿ ಮಾಡಿದ್ವಿ. ಅದರಲ್ಲಿ ನಮಗೆ ಸುಮಾರಾಗಿ ನಂಬಲಿಕ್ಕಿಲ್ಲ, ಒಂದು 75ರಿಂದ 80 ಅಪ್ಲಿಕೇಶನ್ಸ್ ಬರುತ್ತೆ ನಮಗೆ. ನಾವು ಅದರಲ್ಲಿ 10ರಿಂದ 12 ಸ್ಟಾರ್ಟಪ್ಸ್ ಮಾತ್ರ ತೊಗೋತೀವಿ. ಏನಕ್ಕೆ ಅಂದರೆ ಆ ಸ್ಟಾರ್ಟಪ್ಸಿಗೆ ಏನೇನು ಕೊಡ್ಬೋದು, ನಾವು ನಮ್ಮ ಕೈಲಿ ಆಗುತ್ತಾ ಇಲ್ಲ, ನಮಗೂ ಅದು ನೋಡ್ಕೋಬೇಕಾಗುತ್ತೆ. ಸೊ ಆ ರೀತಿ ಸೆಲೆಕ್ಟ್ ಮಾಡಿ ಆಮೇಲೆ ಅದು ರಿಲೆವೆಂಟ್ ಇದೆಯಾ ಇಲ್ಲ, ಆ ರೀತಿ ನೋಡ್ಕೊಂಡು ನಾವು ಕೊಡ್ತಾ ಹೋಗ್ತೀವಿ. ಸೊ ಈಗ 30 ಸ್ಟಾರ್ಟಪ್ ಅಂತ ಹೇಳಿದ್ನಲ್ಲ, ಇವರೆಲ್ಲರೂ ನಮ್ಮ ಹತ್ರ ಬಂದಾಗ ಬರೀ ಐಡಿಯಾ ಇತ್ತು ಅವ್ರ ಕಡೆ, ಅಥವಾ ಸ್ವಲ್ಪ ಮಂದಿ ಕಡೆ ಒಂದು ಸ್ವಲ್ಪ ಪ್ರಾಡಕ್ಟ್ ಇತ್ತು. ಒಂದೇನು ಚೆನ್ನಾಗಿತ್ತು ಅಂದರೆ ಅವರು ಆಲ್ರೆಡಿ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಬಿಟ್ಟಿದ್ರು. ಸೊ ನಾವು ಅವ್ರಿಗೆ ಏನು ಹೇಳಿದ್ವಿ, ಯಾವ ರೀತಿ ಬಿಸ್ನೆಸ್ ಮಾಡ್ಕೋಬೋದು. ಆಮೇಲೆ ನಾವು ಇಲ್ಲಿ ಸುಮಾರು ಇನ್ನೊಂದು ಎಲ್ಲರಿಗೂ ಅರ್ಥ ಆಗಬೇಕು, ನಾವು ಹಿಂಗೆ ಮಾಡಿ ಅಂತ ಯಾರಿಗೂ ಹೇಳಲ್ಲ. ನಾವು ಮೆಂಟರ್ಸ್ ಇಟ್ಕೊಂಡು ಏನು ಮಾಡ್ತೀವಿ, ಇಂಡಸ್ಟ್ರಿ ಮೆಂಟರ್ಸ್ನ ಕರೆಸಿ ಇಲ್ಲಿ ತೆಗ್ಗೈತಪ್ಪ, ಎಗ್ರತೀಯ ಬೀಳ್ತೀಯ ನೀನು ನೋಡ್ಕೊ. ಯಾಕಂದರೆ ಆಂಟ್ರಪ್ರಿನರ್ ಆ ಡ್ರೈವ್ ಬಸ್ ಅವ್ನು ನಡೆಸ್ತಾ ಇರ್ತಾನೆ, ಅವ್ನು ಓಡಿಸ್ಲೇಬೇಕು ಅದನ್ನು. ಸೊ ನಮ್ಮದು ಸಪೋರ್ಟ್ ಏನಪ್ಪ ಅಂದರೆ, ಹಿಂದೆ ಯಾರಾದರೂ ಸ್ಟಾರ್ಟಪ್ ಮಾಡೋರು ಇರ್ತಾರಲ್ಲ ಅವರಿಂದ ಇವರಿಗೆ, ಉದ್ಯಮಿಗಳಿಂದಾನೇ ಇವರಿಗೆ ತರಬೇತಿ ಕೊಡಿಸ್ತಾ ಹೋಗ್ತೀವಿ. ಅಂದರೆ ಇದರಲ್ಲಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ, ಆ ರೀತಿ ಮಾಡಿ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಅವರ ಹೆಲ್ಪನ್ನು ತಗೋತೀರಿ. ಆದರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಸಂಸ್ಥೆಯ ಹೆಸರು ಇರೋ ಹಾಗೇನೆ ಒಬ್ಬ ಆಂಟ್ರಪ್ರಿನರ್ ಇರ್ತಾನೆ ಅಂತಂದರೆ
ಅನ್ವೇಷಣೆಯ ಮನೋಭಾವವು ಅವರಿಗೆ ಇರಲೇಬೇಕಲ್ಲ. ಕಂಪಲ್ಸರಿ. ಅನ್ವೇಷಣಾ ಸಂಸ್ಥೆಯ ಹೆಸರು ಹೌದು, ಹೌದು. ಆದ್ರೆ ಅನ್ವೇಷಣೆಯ ಮನೋಭಾವ ಇರೋವನಿಗೆ ಮಾತ್ರ ಸ್ಟಾರ್ಟ್ಅಪ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ನಾವು ಹೆಸರು ಕೂಡ ಅದೇ ರೀತಿ ನೋಡ್ಕೊಂಡೆ ಇಟ್ಕೊಂಡಿದ್ದೆ. ಯಾಕಂದ್ರೆ ಎಲ್ಲರಿಗೂ ಈಸಿ ಅರ್ಥ ಆಗಲಿ. ಇಲ್ಲಿ ಬಂದವರು ಕಾಪಿ ಇಟ್ಕೊಂಡು ಐಡಿಯಾ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಸ್ವಂತ ಇರಬೇಕು, ಇನ್ನೋವೇಷನ್ ಇರಬೇಕು, ಮಾಡುವಂಥ ಛಲ ಇರಬೇಕು. ಸೋತರು ನಾ ಮೊದಲ ಆಫೀಸ್ ಪ್ರಯತ್ನ ಪಟ್ಟು ನಾನು ರೆಡಿ ಮಾಡ್ತೀನಿ ಅಂತ ಮನೋಭಾವನೆ ಇರೋರಿಗೆ ಮಾತ್ರ ಇದನ್ನ ಹೆಲ್ಪ್ ಮಾಡ್ತಾರೆ. ಹಾಗೇನೆ ಅನ್ವೇಷಣೆಯ ಮೂಲ ತತ್ವ 3M ಮೇಲೆ ನಿಂತಿರೋದು. ಹೌದು. ಮೆಂಟರಿಂಗ್, ಮಾರ್ಕೆಟ್ ಆ್ಯಂಡ್ ಮನಿ. ಮೆಂಟರಿಂಗ್ ಅಂದರೆ ಅರ್ಥ ಏನು ಅಂದರೆ, ಒಬ್ಬ ಸ್ಟಾರ್ಟಪ್ ಫೌಂಡರ್ ನಾವು ಇಲ್ಲೇನು ತೊಗೋತೀವಲ್ಲ ಅವ್ರಿಗೆ 2 ರೀತಿ ಮೆಂಟರ್ಸ್ನ ಕೊಡ್ತೀವಿ. ಒಂದು ಇಂಡಸ್ಟ್ರಿ ಮೆಂಟರ್ ಅಂತ ಕೊಡ್ತೀವಿ, ಇನ್ನೊಂದು ಬಿಸ್ನೆಸ್ ಮೆಂಟರಿಂಗ್ ಅಂತ ಹೇಳಿ ಕೊಡ್ತೀವಿ. ಈ ಇಬ್ಬರು ಮೆಂಟರ್ಸು ಕಡಿಮೆ ಅಂದ್ರೂ ಇದರ ಅವರು ತಮ್ಮದೇ ಆದ ಸಂಸ್ಥೆಗಳು ನಡೆಸ್ತಿರ್ಬೇಕು ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ ಇರಬೇಕು. ಸೊ ಈ ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ, ಒಂದು ಮಿರರ್ ಥರ, ಒಂದು ಕನ್ನಡಿ ಕೊಟ್ಟಂಗೆ ಅವನಿಗೆ ಇನ್ನೊಬ್ಬ ಆಂಟ್ರಪ್ರನರ್ ಗೈಡ್ ಯಾವಾಗ ಮಾಡ್ತಾನಲ್ಲ, ಸಕ್ಸಸ್ ಆಗೋದು ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಹೌದು, ಯಾಕೆಂತಂದ್ರೆ ಅರ್ಧ ಥಾಟ್ಸ್ ಅಲ್ಲಿಂದಾನೆ ಬಂದ್ಬಿಟ್ಟಿರುತ್ತೆ. ಎಕ್ಸಾಕ್ಟ್ಲಿ. ಆ ಥಾಟ್ಸ್ ಅನ್ನು ತಗೊಂಡು ಮೆಂಟರ್ ಮಾಡೋದು ಈಸಿಯಾಗಿ, ಆದರೆ ಮಾರ್ಕೆಟ್ ಮಾಡೋದು ಕಷ್ಟ. ಸೊ ನಾವೇನು ಮಾಡ್ತೀವಿ ಇಲ್ಲಿ, ನಾವು ಅನ್ವೇಷಣದಲ್ಲಿ ಮೂಲತಃ ಒಂದು ತೊಗೊಂಡಿದ್ದೇನಪ್ಪ ಅಂದರೆ, ಒಂದು ಕಸ್ಟಮರ್ಗೆ ನಾವೇನೋ ಪರಿಚಯ ಮಾಡಿಕೊಟ್ರೆ ಉದ್ದೇಶ ಏನಪ್ಪ ಅಂದರೆ, ನಾನು ನಿಮಗೆ ಒಂದು ಕಸ್ಟಮರ್ ಕೊಟ್ಟರೆ ನೀವು 10 ಹೆಂಗೆ ಬೆಳೆಸ್ತೀರಾ ನಾವು ಮೊದಲು ಕೇಳ್ತೀವಿ. ಯಾಕಂದರೆ ಯಾವುದೇ ಒಂದು ಸ್ಟಾರ್ಟಪ್ ಅಥವಾ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿದಾಗ ಅವನಿಗೆ ಪ್ರಾಡಕ್ಟನ್ನು ಬಿಲ್ಡ್ ಮಾಡಿಬಿಡ್ತಾನೆ, ಮಾರಕ್ಕೆ ಬಂದಿಲ್ಲ ಅಂದರೆ ಬಿಸ್ನೆಸ್ ನಡೆಯಲ್ಲ. ಸೊ ಮಾರ್ಕೆಟ್ ಆಕ್ಸೆಸ್ ಅಂತ ಅದನ್ನೇ ಕರೆಯೋದು. ನಾವೇನು ಮಾಡ್ತಾ ಇದ್ವಿ ಇವರಿಗೆ, ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ಒಂದು ಸ್ಟಾರ್ಟಪ್ ಇದೆ, ಅನ್ರಿಡಲ್ ಅಂತೇಳಿ. ಓಕೆ, ಈ ಇಬ್ಬರು ಹುಡುಗರು ಮಲೆನಾಡು ಹುಡುಗರೆ, ಶಿವಮೊಗ್ಗದ ಹುಡುಗರೆ, ಓದಿದ್ದು ಮೈಸೂರಲ್ಲಿ, ಬಟ್ ಅವ್ರಿಗೆ ನಮ್ಮೂರಲ್ಲಿ ಏನೋ ಮಾಡ್ಬೇಕಂತ ಆಸೆ ಇತ್ತು. ನನ್ನ ಹತ್ರ ಫಸ್ಟ್ ಇವ್ರು ಬಂದಾಗ, ಸರ್ ನಾವು ಕೆಲ್ಸಕ್ಕೆ ಹೋಗಲ್ಲ, ನಾವು ನಮ್ದೇನೋ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಪ್ಪ ಅಂತ ಕೇಳಿದೆ. ಐಡಿಯಾ ಅಂತೂ ನಾವು ಕೊಡೋಂಗಿಲ್ಲ. ಇಲ್ಲ ಸರ್, ನಮಗೆ ನಾವು ಸುಮಾರು ಹಾಸ್ಪಿಟಲ್ ನೋಡಿದ್ದೀವಿ, ಎಲ್ಲದರಲ್ಲೂ ಪೇಪರ್ ಪೆನ್ ಹಿಡ್ಕೊಂಡೇ ಡಿಸ್ಚಾರ್ಜ್ ಮಾಡ್ತಾರೆ, ನಾವು ಅದನ್ನು ಡಿಜಿಟೈಸ್ ಮಾಡ್ಬೇಕಂತ ಮಾಡಿದ್ದೀವಿ ಅಂತ ಬಂದರು. ನಾನೇನು ಹೇಳಿದೆ, ಐಡಿಯಾ ಚೆನ್ನಾಗಿದೆ, ಸ್ವಲ್ಪ ಡೆವಲಪ್ ಮಾಡ್ಕೊಳ್ರಿ ಅಂತ ಹೇಳಿದೆ. ಒಂದು ತಿಂಗಳ ನಂತರ ಮತ್ತೆ ಬಂದರು. ಅವ್ರು ನಮ್ಗೆ ಕೇಳಿದ್ರೆ, ಸರ್ ಒಂದು ಹಾಸ್ಪಿಟಲ್ ಭೇಟಿ ಮಾಡಿಸ್ಕೊಡ್ತೀರಾ ಅನ್ನೋದು. ನಾನು ಇಲ್ಲಿ ಧನ್ಯವಾದ ಹೇಳಲೇಬೇಕು ಡಾಕ್ಟರ್ ಸರ್ಜಿ ಅವ್ರಿಗೆ. ನಾನು ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ನಾನು ಅವಾಗ ಮಾತಾಡಿದೆ, ಈ ಥರ ಒಂದು ಇಬ್ಬರು ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮ ಹತ್ರ, ಹಿಂಗೇನೋ ಮಾಡ್ತೀರಿ ಅಂತಿದ್ದಾರೆ, ನೀವು ಒಂದು ಅವಕಾಶ ಕೊಡ್ತೀರಾ ಅಂತಾರೆ. ದಿಸ್ ಈಸ್ ವಾಟ್ ನಾವು ಮಾರ್ಕೆಟ್ ಆಕ್ಸೆಸ್ ಅಂತ ಕರೆಯೋದು. ಅವರಿಗೆ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟೆ. ಅವರು ಒಂದು ದಿನ ಕುಂತು ಅವ್ರದೆಲ್ಲ ಕೇಳಿದ್ರು. ಅವರು ನೀವು ಮಾಡಂಗಿದ್ರೆ ನಮ್ಮ ಹಾಸ್ಪಿಟಲ್ ಫಸ್ಟ್ ಮಾಡಿ ತೋರಿಸಿ, ಅದಾದಮೇಲೆ 10 ಸಂಸ್ಥೆ ನಾನೇ ಭೇಟಿ ಮಾಡಿಸ್ಕೊಡ್ತೀನಿ ಅಂತಂದರು. ಇವತ್ತಿಗೆ ಆ ಕಂಪ್ನಿಯವರು 12 ಹಾಸ್ಪಿಟ್ಲಿಗೆ ತಮ್ಮ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. 10 1 ಕೋಟಿ ರೂಪಾಯಿ ಬೆಳೆದಿದ್ದಾರೆ. ಈಗ ಅವರು 0 ರೂಪೀಸಿಂದ 1 ಕೋಟಿ ರೂಪಾಯಿ ತನಕ ಅವ್ರ ಆದಾಯ ಇದೆ. ಕಡಿಮೆ ಅಂದ್ರೂ 14 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಒಂದೇ ಒಂದು ಕಂಪನಿ. ಅಂದರೆ ಸ್ಟಾರ್ಟಪ್ ಅಂತಂದ ಕೂಡಲೇ ನಮ್ಮ ಕೇಳಿಗರಿಗೂ ಹೇಳಬೇಕು, ಅದರಲ್ಲಿ ಇನೋವೇಷನ್ ಇರಲೇಬೇಕು. ಹೌದು, ಇನೋವೇಷನ್ ಇಲ್ಲದೆ ಇದ್ರೆ ಸ್ಟಾರ್ಟ್ಅಪ್ ಕಂಪನಿ ಅಂತ ಕರೆಸ್ಕೊಳ್ಳೋದೇ ಇಲ್ಲ. ಹೌದು. ಆ ನಂತರದಲ್ಲಿ ನಾವು ಒಂದು ಮಾತನ್ನ ಹೇಳ್ತಿರ್ತೀವಿ, ಸಿ ಎಂ ಪಾಟೀಲ್ರೆ, ಪರಿಹಾರವಿಲ್ಲದ ಸಮಸ್ಯೆ ಇಲ್ಲವೇ ಇಲ್ಲ ಅಂತ. ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಹೌದು. ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಹೌದು. ಒಂದು ಡೆಫಿನೇಷನ್ ಕೊಡ್ತೀನಿ ಆಂಟ್ರಪ್ರನರ್ ಅಂದರೆ. ಯಾವ ರೀತಿ ಮನೋಭಾವ ಇರಬೇಕು ಅಂದರೆ, ಯಾವುದೇ ಒಂದು ಸಮಸ್ಯೆನ ಅವಕಾಶ ಅಂತೇಳಿ ಯಾರು ನೋಡ್ಕೊಳ್ತಾರಲ್ಲ ಅವ್ರು ನಿಜವಾದ ಆಂಟ್ರಪ್ರನರ್. ಭಾಳ ಜನಕ್ಕೆ ಆಂಟ್ರಪ್ರನರ್ ಡಿಫೈನ್ ಮಾಡೋ ಅಂದರೆ ಒಂದು ಕಂಪ್ನಿ ಫೌಂಡರ್ ಇರಬೇಕು, ಒಂದು ಕಂಪ್ನಿ ಇವೆಲ್ಲ ಸೆಕೆಂಡ್ರಿ. ಫಸ್ಟ್ ಮೂಲತಃ ಇರಬೇಕಾಗಿದ್ದು ಆಂಟ್ರಪ್ರನರ್ಗೆ ಒಂದು ಸಮಸ್ಯೆನ ಇದು ಒಂದು ಅವಕಾಶ ಅಂತ ನೋಡೋ ಅಂಥ ಮನೋಭಾವ ಯಾರಿಗೆ ಬರುತ್ತಲ್ಲ ಅವನು ನಿಜವಾದ ಆಂಟ್ರಪ್ರನರ್. ಹಾಗಾದ್ರೆ ಒಂದು ರೀತಿಯಲ್ಲಿ ಭಾರತನು ಆಂಟ್ರಪ್ರನರ್ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಜನಸಂಖ್ಯೆ ಸಮಸ್ಯೆ ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ವಿ, ಇವಾಗ ಅದೇ ನಮ್ಮ ಸ್ಟ್ರೆಂತ್, ಈಗ ಅದೇ ನಮ್ಮ ಸ್ಟ್ರೆಂತ್ ಜಗತ್ನಲ್ಲಿ ಆಗಿರೋದು. ಹೌದು. ಹಂಗಾಗಿ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದಲ್ಲೂ ನೆನಪಿದೆ ನನಗೆ, Tier 2 ಸಿಟಿಯಲ್ಲಿ ನಂಗೆ ಯಾಕೆ ಜಾಸ್ತಿ ನಂಬಿಕೆ ಇತ್ತು ಅಂದರೆ, ಪೊಟೆನ್ಷಿಯಲ್ ಇರೋದೇ Tier 2 ಸಿಟಿಯಲ್ಲಿ. Tier 1 ಸಿಟೀಸಲ್ಲಿ ಇವಾಗ ಎಕ್ಸಾಸ್ಟ್ ಆಗ್ತಾ ಬರ್ತಾ ಇದೆ. ಈಗ ಮುಂದೆ ಅಂತ ಬರುವಂತ ಬೆಳವಣಿಗೆ ಎಲ್ಲ ಬರೋದು Tier 2 ಸಿಟೀಸ್ ಅಲ್ಲೇ. ನಾನು Tier 2 ಅಂತಾನೂ ಕರೀಲಿಕ್ಕೆ ಇಷ್ಟಪಡಲ್ಲ, ಬಿಯಾಂಡ್ ಬ್ಯಾಂಗ್ಳೂರ್ ಡೆವಲಪಿಂಗ್ ಅಂತ ಹೇಳ್ಬೋದು ನಾವು ಬೇಕಿದ್ರೆ. ಅಂದ್ರೆ ಒಂದು ರೀತಿಯಲ್ಲಿ ಮೆಟ್ರೋ ಸಿಟಿ ಏನಿದೆ ಡೆವಲಪ್ಡ್, ಅದೀಗ ಈಗ ಒಂದು ಜಗ್ಗಲ್ಲಿ ನೀರು ಎಷ್ಟಂತ ತುಂಬಿಸ್ತೀರಾ, ಖಾಲಿ ಇರೋದೆಲ್ಲ ಹೋಗ್ಬೇಕಾ ನಾವು. ಆಮೇಲೆ ಇನ್ನು ಬಹಳಷ್ಟು ಜನರಿಗೆ ಸ್ಟಾರ್ಟ್ಅಪ್ ಅಂತ ಅಂದ್ಕೊಂಡ್ರೆ ಬೆಂಗಳೂರು IT ಹಬ್ ಇರೋದ್ರಿಂದ ಸ್ಟಾರ್ಟಪ್ಗಳೆಲ್ಲ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋದು ಇದೆಯಲ್ಲ ಪಾಟೀಲ್ರೆ. ಈಗ ನಮ್ಮದು ನಾವು ಎಲ್ಲರೂ ಹೆಮ್ಮೆ ಪಡಲೇಬೇಕು. ಬ್ಯಾಂಗ್ಳೂರು ಬರೀ ಕರ್ನಾಟಕ ಅಥವಾ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ನಾವು ಟಾಪ್ 5 ಸಿಟಿಯಲ್ಲಿ ಬರ್ತೀವಿ. ಓಕೆ, ಸೊ ಅದಕ್ಕೆ ನಮಗೆ ಹೆಮ್ಮೆನೇ ಅದಲ್ಲ. ಸೊ ನಾವೇನಂತೀವಿ, ನಮ್ಮ ಊರ ಪಕ್ಕದಲ್ಲೇ ಇರೋದನ್ನ ನಮ್ಮೂರಲ್ಲಿ ಯಾಕೆ ಕಲಿಬಾರ್ದು. ಆಮೇಲೆ ಇಲ್ಲಿ ಇನ್ನೊಂದು ಥರದ ಅಡ್ವಾಂಟೇಜ್ಗಳಿರುತ್ತೆ Tier 2 ಸಿಟಿಯಲ್ಲಿ. ಎಂಪ್ಲಾಯೀಸ್ ಭಾಳ ಚೀಪರ್ ರೇಟ್ನಲ್ಲಿ ಸಿಗೋ ಸಾಧ್ಯತೆಗಳು ಕೂಡ ಇರುತ್ತೆ ಕಂಪೇರ್ ಟು ಬ್ಯಾಂಗ್ಳೂರ್. ಹೌದು. ಇಲ್ಲ ನನ್ನ ಎಂಪ್ಲಾಯ್ಮೆಂಟ್ ರೇಟ್ಗಿಂತ ಜಾಸ್ತಿ ಎಷ್ಟೋ ಜನಕ್ಕೆ ಇಲ್ಲೇ ಕೆಲಸ ಮಾಡ್ಬೇಕಂತ ಆಸೆ ಇರುತ್ತೆ. ಹೌದು.
ತಮ್ಮ ಊರಿನಲ್ಲಿ ತಮ್ಗೆ ಏನಾದರೂ ಮಾಡಬೇಕು. ಆಮೇಲೆ ರಿಟೆನ್ಷನ್ ಅಂತ ಕರಿತೀವಿ. ನಾನು ಬೆಂಗಳೂರಲ್ಲಿ ನಮ್ಮದೇ ಒಂದು ಸಂಸ್ಥೆ ಎಲ್ಲ ಇದೆ. ಅಲ್ಲಿ ಏನಾಗುತ್ತೆ, ನಮಗೆ 6 ತಿಂಗಳು 9 ತಿಂಗಳಲ್ಲಿ ಬಿಟ್ಟೋಗ್ಬಿಡ್ತಾರೆ. ಇನ್ನೊಬ್ರು ಯಾರೋ 10 ರೂಪಾಯಿ ಜಾಸ್ತಿ ಕೊಡ್ತಾರೆ, ಬಿಟ್ಟೋಗ್ತಾರೆ. ಇಲ್ಲಿ ಹಂಗಿಲ್ಲ. ಇಲ್ಲಿ ನಮ್ದೇ ತನ ಇರುತ್ತೆ, ನಮ್ದು ಅಂತ ಅನ್ಕೊಳ್ತಾರೆ. ಸೊ ಲಾಂಗಿವಿಟಿ ಜಾಸ್ತಿ ಇರುತ್ತೆ, ಅಸೋಸಿಯೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಬೇರೆ ಎಲ್ಲ, ಈಗ ತಾವು ಆರಂಭದಲ್ಲಿ ಹೇಳ್ತಾ ಇದ್ರು ಹುಬ್ಬಳ್ಳಿ ಅಂತ ಕೆಲಸ ಮಾಡಿದ್ದನ್ನ, ಆದರೆ ನಮ್ಮ ಮಧ್ಯ ಕರ್ನಾಟಕದ ಹೆಮ್ಮೆಯ ಒಂದು ಜಿಲ್ಲೆ ಶಿವಮೊಗ್ಗ. ಹೌದು. ಯಾಕೆಂದರೆ ಇದರ ಒಂದು ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಮಲೆನಾಡು ಇದೆ, ಬಯಲುಸೀಮೆನೂ ಇದೆ, ಅರೆಮಲೆನಾಡು ಇದೆ. ಯಾವ ರೀತಿಯ ಒಂದು ಇನೋವೇಷನ್ ಬೇಕು ಅಂತಂದ್ರೂ ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶನೂ ಇದೆ. ಇನ್ನೂ ಒಂದು, ನಮ್ಮ ಹತ್ರ ಸಮಸ್ಯೆಗಳು ಎಲ್ಲಿ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಆಂಟ್ರಪ್ರಿನರ್ ಹುಟ್ಟಾಕೋದು ತುಂಬ ಈಸಿ. ಇವಾಗ ನಮ್ಮ ಹತ್ರ ಇನ್ನೊಂದು ಸ್ಟಾರ್ಟಪ್ ಇತ್ತು, ಫಾರ್ಮ್ ಲ್ಯಾಂಡ್ ಅಂತೇಳಿ. ಅವನು ಮೂಲತಃ ಸಪೋರ್ಟ್ ಮಾಡ್ತಿದ್ದೆ ಅರೇಕಾ ಬೆಳೆಯೋದಕ್ಕಿಂತ ಇದಕ್ಕಿಂತ ಯಾವ ಜಿಲ್ಲೆ ಬೇಕು ನನಗೆ. ಸೊ ಅವ್ರಿಗೆ ಮಾರ್ಕೆಟ್ ಆಕ್ಸಸ್ ಎಲ್ಲ ತಲೆ ಒಂದು ರೈತ ಸಿಕ್ಕರು ಅವನಿಗೆ 100 ರೈತರು ಮಾಡೋದೇನು ದೊಡ್ಡ ಮಾತಲ್ಲ. ಆಮೇಲೆ ಅರೇಕಾ ಒಂದರಲ್ಲೇ ಒಂದು 5 ಸ್ಟಾರ್ಟ್ಅಪ್ ಕಂಪನಿಯನ್ನ ಈಸಿ ಮಾಡೋ. ಈಗ ನಮಗೆ ಈಗ ಅಡಿಕೆದು ಸಿಪ್ಪೆಯಿಂದ ವೇಸ್ಟ್ ಏನೂ ಇಲ್ಲ, ಅದರಿಂದನೇ ಎಷ್ಟೋ ಒಳ್ಳೊಳ್ಳೆ ಪದಾರ್ಥ ಮಾಡ್ಕೋಬಹುದು, ಅದೆಲ್ಲ ಮಾಡ್ಕೋತಾ ಹೋಗ್ಬೋದು. ಆಮೇಲೆ ಅಡಿಕೆ ತಟ್ಟೆಯನ್ನು ರೆಡಿ ಮಾಡೋದಕ್ಕೆ ಮಿಷನ್ಗಳನ್ನು ರೆಡಿ ಮಾಡಿ ಅಲ್ಲಿ ಒಬ್ಬರು ರೆಡಿ ಅದು ಆಗ್ಬೋದು. ಹೌದು. ಈ ರೀತಿಯ ವಿವಿಧ ರೀತಿಯ ಅವಕಾಶಗಳು ಇಲ್ಲಿ ಇದೆ. ಕಾಫಿಗೆ ಬೇಕಿದ್ರು ಮಾಡ್ಬೋದು, ಅಡಿಕೆಗೆ ಬೇಕಿದ್ರು ಮಾಡ್ಬೋದು, ತೆಂಗಿಗೆ ಬೇಕಿದ್ರು ಮಾಡ್ಬೋದು, ಭತ್ತಕ್ಕೆ ಬೇಕಿದ್ರು ಮಾಡ್ಬೋದು. ಅದು ಒಂದು ಕಡೆ ಎಲ್ಲ ಆಯ್ತು, ಮೆಂಟ್ರಿಂಗ್ ಆಯ್ತು, ಮಾರ್ಕೆಟ್ ಆಯ್ತು. ಇನ್ನು ಬಹಳ ಇಂಪಾರ್ಟೆಂಟ್ ಇರೋದೇ ಮನಿ. ಓಕೆ. ಸೊ ನಾನು ಒಬ್ಬ ಆಂಟ್ರಪ್ರಿನರ್ ಆಗಿ ಇನ್ನೊಂದು ವಿಷಯ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಆಂಟ್ರಪ್ರಿನರ್ಸ್, ಯಾರು ಆಸ್ಪೈರಿಂಗ್ ಆಂಟ್ರಪ್ರಿನರ್ಸ್ ಅಂತ ಕರಿತೀವಲ್ಲ, ಅವರು ಯಾವತ್ತೂ ರಾಂಗ್ ಗೋಲ್ ಚೇಸ್ ಮಾಡ್ತಾರೆ, ಫಸ್ಟ್ ಮನಿ ನೋಡ್ತಾರೆ. ಈಗ ಒಂದು ಉದಾಹರಣೆ ತಗೋಣ. ಯಾವುದೇ ಒಂದು ವ್ಯಕ್ತಿ ಒಂದು ಬಂಡವಾಳಕ್ಕೆ ಹೂಡಬೇಕು ಅಂದರೆ ಯಾಕೆ ಹೂಡ್ತಾನೆ? ದುಡ್ಡು ಹಾಕ್ತಾನೆ, ದುಡ್ಡು ಮಾಡಲಿಕ್ಕೆ ದುಡ್ಡು ಹಾಕ್ತಾ ಇದ್ದಾರೆ, ಹೌದಾ? ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಯಿತು ಅಂದರೆ ಆಂಟ್ರಪ್ರಿನರ್ಸ್ಗೆ ಸುಮಾರು ಈಸಿ. ಈಗ ಒಂದು ಕಂಪ್ನಿ ಇದೆ ಅನ್ಕೋಣ, ಆ ಕಂಪ್ನಿ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇದೆ, ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ ಇದೆ, ಆ ಪ್ರಾಡಕ್ಟ್ ಮಾರ್ಕೆಟ್ ಹೋಗ್ತಾ ಇದೆ. ಈಗ ಅವನಿಗೆ ಹಣದ ಕೊರತೆ ಇದೆ ಸ್ಕೇಲ್ ಮಾಡಲಿಕ್ಕೆ. ಯಾವತ್ತು ನಮಗೆ ಸ್ಕೇಲ್ ಮಾಡಲಿಕ್ಕೆ ಕೊರತೆ ಇದೆ ಅಂತ ಅಂದಾಗ ಹಣ ಹಾಕ್ಲಿಕ್ಕೆ 100 ಜನ ಬರ್ತಾರೆ. ನಮ್ಮ ಪ್ರಾಡಕ್ಟೇ ಟೆಸ್ಟ್ ಮಾಡಿಲ್ಲ ಅಂದಾಗ ದುಡ್ಡು ಯಾರೂ ಹಾಕಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನಮ್ಮದೊಂದು ಕಂಪ್ನಿ ಇದೆ ಕಾಕೂಡ್ ಅಂತೇಳಿ. ನಮ್ಮ ಹತ್ರ 30 ಸ್ಟಾರ್ಟಪ್ಸಲ್ಲಿ 14 ಸ್ಟಾರ್ಟಪ್ಸು ಸರ್ಕಾರದಿಂದಲ್ಲ, ಗ್ರ್ಯಾಂಟ್ ಮನಿ ಅಲ್ಲ, ಇನ್ವೆಸ್ಟರ್ಸ್ ಕಡೆಯಿಂದ 25 ಲಕ್ಷ ರೂಪಾಯಿ ತರಬೇಕು ಅಂದರೆ ದೊಡ್ಡ ಸಾಧನೆ. ಯಾಕಂದರೆ ಯಾರೋ ಒಬ್ರು ನಂಬಿ 25 ಲಕ್ಷ ಹಾಕಬೇಕು ಅಂದರೆ ಅಂತರ 8 ಕೋಟಿ ರೂಪಾಯಿ ನಾವು ಫಂಡ್ ಒಂದೇ ಒಂದು ಸ್ಟಾರ್ಟಪ್ಗೆ ರೇಸ್ ಮಾಡಿದ್ದೀವಿ. ಸುಮಾರಾಗಿ ಒಂದು 22 ಕೋಟಿ ರೂಪಾಯಿದಷ್ಟು ನಮ್ಮ ಸ್ಟಾರ್ಟಪ್ಸ್ ಫಂಡ್ ರೇಸ್ ಮಾಡಿದ್ದಾರೆ. ಅಂದರೆ ಬೇರೆ ಇನ್ವೆಸ್ಟರ್ಸು ಇವ್ರು ನೋಡಿ ಅವ್ರು ಹಾಕ್ತಾ ಇದ್ದಾರೆ. ಸೊ ನಾವೇನು ಮಾಡ್ತಾ ಇದ್ವಿ ಅನ್ವೇಷಣೆ ಅಂದರೆ, ಈ ಕಂಪ್ನಿ ಚೆನ್ನಾಗಿ ಮಾಡ್ತಾ ಇದೆ ಅಂದಾಗ ಒಂದು 10 ಮಂದಿಗೆ ಪರಿಚಯ ಮಾಡಿಸ್ಕೊಡ್ತೀವಿ. ನಾವು ಹಂಗಾಗಿ ಮಾರ್ಕೆಟ್ ಮನಿ ಆಕ್ಸೆಸ್ ಅಂತೇಳಿ ಕರಿತೀವಿ. ಮನಿ ಆಕ್ಸೆಸ್ ಅಂದಾಗಿನ ಈ ಒಂದು ಐಡಿಯಾ ಚೆನ್ನಾಗಿದೆ, ಇದಕ್ಕೆ ಬಂಡವಾಳಕ್ಕೆ ಹಾಕೋರು ಎಷ್ಟು ಜನ ಇದ್ದಾರೆ, ಎಷ್ಟೋ ಜನ 18 ಕಂಪ್ನಿಯಲ್ಲಿ ಬಂಡವಾಳಕ್ಕೆ ಹಾಕ್ಲಿಕ್ಕೆ ಜನ ಮುಂದೆ ಬರ್ತಾ ಇದ್ದಾರೆ. ಇಲ್ಲಿ 2023ರಲ್ಲಿ ಅನ್ವೇಷಣಾ ಆರಂಭ ಆಯಿತು. ಸ್ಟಾರ್ಟಪ್ಗಳನ್ನು ಬೆಳೆಸೋರಲ್ಲಿ ಅನ್ವೇಷಣಾ ಸಂಸ್ಥೆ ಏನೇನು ಮಾಡ್ತಿದೆ ಅಂತಲೂ ಹೇಳ್ತಾ ಇದ್ದೀರಿ. ಇನ್ನು ಇನ್ಕ್ಯುಬುಲೇಷನ್ ಪ್ರೋಗ್ರಾಮ್ ಅಂತ ನಿಮ್ಮ ಈ ಅನ್ವೇಷಣದ ಅಡಿಯಲ್ಲಿ ಮಾಡ್ತಾ ಇದ್ದೀರಿ. ಇದೇನಿದೆ ಈ ಪ್ರೋಗ್ರಾಮಲ್ಲಿ? ನಾವು ಯಾವುದಾದ್ರೂ ರಿಜಿಸ್ಟರ್ಡ್ ಕಂಪ್ನಿ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರ್ಬೋದು ಅಥವಾ LLP ಇರ್ಬೋದು, ಯಾರು ನಾವು ಮಾಡ್ತೀವಿ ಅನ್ನೋದು ಅಂಥವ್ರು ಈ ಪ್ರೋಗ್ರಾಮಲ್ಲಿ ತೊಗೋತೀವಿ. ನಾವು ಅವ್ರಿಗೆ 1 ವರ್ಷ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಮಾಡಲ್ಲ. ನಾವು ಹೇಳ್ದಂಗೆ ಪಿಚ್ ಐಡಿಯಾ ಕಾಂಟೆಸ್ಟ್ ಅಂತ ಒಂದು ಕರಿತೀವಿ, ವರ್ಷಕ್ಕೆ ಒಂದ್ಸತಿ ನಾವು ಓಪನ್ ಮಾಡ್ತೀವಿ. ಅವಾಗ ನಾವು ಐಡಿಯಾಸ್ನ ಇನ್ವೈಟ್ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ, ತಮ್ಮ ಐಡಿಯಾ ಬಗ್ಗೆ ಜ್ಯೂರಿಗಳಿಗೆ ಹೇಳ್ತಾರೆ. ಜ್ಯೂರೀಸ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. 10 ರಿಂದ 12 ಕಂಪ್ನೀಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅವ್ರಿಗೆ 1 ವರ್ಷ ಸತತವಾಗಿ ಏನು ಸಪೋರ್ಟ್ ಮಾಡ್ತಾರೆ, ಇದಕ್ಕೆ ಮೆಂಟ್ರಿಂಗ್ ಇರ್ಬೋದು, ಮಾರ್ಕೆಟ್ ಆಕ್ಸೆಸ್ ಇರ್ಬೋದು, ಮನಿ ಆಕ್ಸೆಸ್ ಇರ್ಬೋದು, ಲ್ಯಾಬ್ ಆಕ್ಸೆಸ್, ಇದೆಲ್ಲ ಕೊಡೋದೇ ಇನ್ಕ್ಯುಬೇಷನ್ ಪ್ರೋಗ್ರಾಮ್. CM ಪಾಟೀಲ್ ರೇ, ಈ ರೈತರ ಸಮಾವೇಶ, ಹಣ್ಣಿನ ಸಮಾವೇಶ, ಬೆಳೆಯ ಸಮಾವೇಶ, ಇವನ್ನೆಲ್ಲವನ್ನು ಕೇಳ್ತಾ ಇರೋವಂತಹ ಸಮಯದಲ್ಲಿ 2023ರಲ್ಲಿ ತಾವು ಸ್ಟಾರ್ಟಪ್ ಸಮಾವೇಶ ಅಂತ ಮಾಡಿಬಿಟ್ರಲ್ಲ, ಅದು ಮಲೆನಾಡು ಸ್ಟಾರ್ಟಪ್ ಸಮಾವೇಶ ಅಂತ. ಸೊ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದಾಗೆ ನಾವು ಅಂದ್ಕೊಂಡ್ವಿ. ಯಾಕಂದರೆ ಇಲ್ಲಿ ನನಗೆ PS ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಅವ್ರಿಗೆ ಇದೊಂದು ಹೆಚ್ಚಿನ ಆಸಕ್ತಿ ಇತ್ತು. ಇಲ್ಲ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜಸ್ ಇದೆ, ಯೂತಿಗೆ ನಾವು ಸಪೋರ್ಟ್ ಮಾಡಬೇಕಂದ್ರೆ ಏನು ಮಾಡೋಣ ಅಂತೇಳಿ. ಸೊ ಆವಾಗ ಇಲ್ಲ, ಇದೊಂದು ಈ ಥರ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡ್ವಿ. ಸೊ ಅವ್ರದ್ದು ಬೆಂಬಲ ಇಲ್ಲಾಂದರೆ ಇದು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆ PS ಸಂಸ್ಥೆಯಲ್ಲೇ ನಾವು ಇದನ್ನು ಒಂದು ಸಣ್ಣ ಕೊಠಡಿಯಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 10,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಾವು ಇದನ್ನು ವಿಸ್ತರಿಸಿದ್ದೀವಿ. ಸೊ PS ಸಂಸ್ಥೆಯಲ್ಲಿ ರಾಘವೇಂದ್ರ ಅವ್ರಿಗೆ ನಾನು ಫಸ್ಟ್ ಭೇಟಿಯಾದಾಗ, ಉಮಾದೇವಿ ಅವ್ರಿಗೆ ಭೇಟಿಯಾದಾಗ ಅವರಿಗೆ ಇದೊಂದು ಆಸೆ ಇತ್ತು. ಇಲ್ಲ, ನಾವು ನಮ್ಮ ನಾಡಿನಲ್ಲಿ ಸ್ಟಾರ್ಟಪ್ ಕಲ್ಚರ್ ತರಲೇಬೇಕು, ಏನು ಮಾಡೋಣ ಪಾಟೀಲ್ ರೀ ಅಂತ ಕೇಳಿದ್ರು. ನಾನು ಬೆಂಗಳೂರಿದ್ದಾಗ ಮೀಟಿಂಗಿದ್ದಾಗ ನಾನು, ಸರ್ ನೀವು
ಇಷ್ಟ ಇತ್ತು ಅಂತಂದರೆ ಇದು ಒಂದು 4 ರಿಂದ 5 ವರ್ಷ ಗೋಲ್ ಇರಬೇಕು. ಯಾಕಂದರೆ ಸ್ಟಾರ್ಟಿಂಗ್ 1 ವರ್ಷದಲ್ಲಿ ಏನೂ ಆಗಲ್ಲ. ಅವರಂದ್ರು ನಮಗಿದು ಯಾವುದರಿಂದ ಒಂದೇ ಒಂದು ನೋಡಬೇಕಂದ್ರೆ ಮಲೆನಾಡಿನಲ್ಲಿ ಸ್ಟಾರ್ಟಪ್ಸ್ ಬರಬೇಕು ನಮಗೆ, ಇದು ಒಂದೇ ಅವ್ರಿಗೆ ದೇಹ ಇದ್ದಿದ್ದು. ಇದು ಮಲೆನಾಡು ಸ್ಟಾರ್ಟಪ್ ಅಂತ ಏನು ಮಾಡಿದಲ್ಲ ಅದೇ ಒಂದು ಆಬ್ಜೆಕ್ಟ್. ಅವಾಗ ಏನು ಮಾಡಿದ್ವಿ ನಾವು 30+ ನಾವು ಇನ್ವೆಸ್ಟರ್ಸ್ ಆಂಟ್ರಪ್ರಿನರ್ಸ್ನ ಕರ್ಕೊಂಬಂದ್ವಿ. ಇಲ್ಲೇ ಜನಕ್ಕೆ ಸ್ಟಾರ್ಟಪ್ ಅಂದರೆ ಏನು ಅಂತೇಳಿ ಗುರುತಾಗಲಿ ಅಂತೇಳಿ ಸುಮಾರು ಒಂದು 1800 ಮಂದಿ ಬಂದಿದ್ರು ಆ ಪ್ರೋಗ್ರಾಮಿಗೆ ಸ್ಟಾರ್ಟಿಂಗಲ್ಲಿ. ಓಕೆ, ಧನ್ಯವಾದಗಳು ಹೇಳಬೇಕು ರಾಘವೇಂದ್ರ ಅವರಿಗೆ. ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದಾಗ ನಾವೊಂದು ಅಗ್ರಿ ಸ್ಟಾರ್ಟಪ್ ಸಮ್ಮೇಳನ ಅಂತ ಹೇಳಿ ಮಾಡಿದ್ವಿ ವೆರಿ ರೀಸೆಂಟ್ಲಿ, ಒಂದು 6 ತಿಂಗಳ ಕೆಳಗಡೆ. ಸೊ ಅಲ್ಲಿ ಅವಾಗ ನಾವು 14 ಸ್ಟಾರ್ಟಪ್ಸ್ನ ಡೈರೆಕ್ಟಾಗಿ ದೇಶದ ಅಗ್ರಿ ಮಿನಿಸ್ಟ್ರಿಗೆ ನಾವು ಪರಿಚಯ ಮಾಡಿಕೊಟ್ವಿ. ಅವ್ರು ಬಂದಾಗ ಇಷ್ಟು ಖುಷಿಯಾಗಿ ಹೋದ್ರಂದ್ರೆ, ಇಂಥ ಊರಲ್ಲಿ ನಾನೇನೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಸ್ಟಾರ್ಟಪ್ ಸಿಗುತ್ತೆ ಅಂತೇಳಿ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ರು. ಸೊ ತುಂಬ ಮೆಚ್ಚುಗೆ ಪಟ್ಟರು. ಇದು ಬಹಳ ಮುಖ್ಯ. ಯಾಕೆಂತಂದರೆ ದೊಡ್ಡ ದೊಡ್ಡ ಸಿಟಿಗಳನ್ನು ಬೆಳೆಸುವಂಥ ಪ್ರಯತ್ನ ಇರುವಾಗ 2 ಟೈರ್ ಸಿಟಿ 2nd ಟೈರ್ ಸಿಟಿಯಲ್ಲಿನೂ ಕೂಡ ಈ ಥರದ್ದು ಮಾಡೋದು ಇದೆಯಲ್ಲ ಪಾಟೀಲ್ರೆ, ಇದು ಒಂದು ರೀತಿಯಲ್ಲಿ ದೇಶ ಸೇವೆ, ಇನ್ನೊಂದು ರೀತಿಯಲ್ಲಿ ನಮ್ಮ ಯುವ ಜನಾಂಗವನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡುವಂಥದ್ದು ಆಗುತ್ತೆ ಅಂತಂದ್ರಿ. ಈಗ ಮೊದಲನೇ ಸಮಾವೇಶ ಮಲ್ನಾಡ್ ಸ್ಟಾರ್ಟಪ್ದು ಚೆನ್ನಾಗಿ ಆಗೋಯ್ತು. ಅದರಲ್ಲಿ ಬಹಳಷ್ಟು ವ್ಯಕ್ತಿಗಳು ಕೆಲಸ ಮಾಡಿದ್ದೀರಿ. ಹಾಗೆಯೇ ಭಾಳ ಸಮಯದಿಂದ ಇಲ್ಲಿ ಮಾರ್ಗದರ್ಶನ ಜಾಲವನ್ನು ಕೂಡ ಕೇವಲ ನಿಮ್ಮೊಬ್ಬರಿಗೆ ಇಟ್ಕೊಂಡಿಲ್ಲ, ಬಹಳಷ್ಟು ಜನರು ಬಂದ್ಬಿಟ್ಟಿದ್ದಾರೆ ಈಗ. ಹೌದು, ನಮ್ಮ ಹತ್ರ 45 ಮೆಂಟರ್ಸ್ ಇದ್ದಾರೆ. ಇವ್ರು ಎಲ್ಲರೂ ಪ್ರೋಬೋನೋ ಮೆಂಟರ್ಸ್, ಯಾರು ₹1 ಚಾರ್ಜ್ ಮಾಡಲ್ಲ. ನಮಗೆ ಒಂದು ಸ್ಟಾರ್ಟಪಿಗೆ ಬಂದಾಗ ನಾವು ಸೆಲೆಕ್ಟ್ ಮಾಡಿದಾಗ ಪ್ರತಿ ವಾರದಲ್ಲಿ 4 ರಿಂದ 6 ತಾಸು ತಮ್ಮ ಸಮಯನ ಕೊಡ್ತಾರೆ ಅವ್ರಿಗೆ. ಹಾಗಾಗಿ ಈ ಸ್ಟಾರ್ಟಪ್ ಇಷ್ಟೆಲ್ಲ ಗ್ರೋತ್ ಮಾಡಲಿಕ್ಕಾಯಿತು. ಅದಾದ ನಂತರ ನಾವು ಎವ್ರಿ 1 ಕ್ವಾರ್ಟರ್ ಅಂದರೆ 3 ತಿಂಗಳಿಗೆ ಒಂದ್ಸತಿ ಲೀಡರ್ಶಿಪ್ ಸೀರೀಸ್ ಟಾಕ್ ಅಂತೇಳಿ ಮಾಡ್ತೀವಿ. ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ನಾವು ಬರೀ ನಮ್ಮ 10 ಸ್ಟಾರ್ಟಪ್ ಒಂದೇ ಕರೆಯಲ್ಲ, ಇಲ್ಲಿ ಇರುವಂಥ ನಮ್ಮ ಹತ್ರ ಇಲ್ಲದೇ ಇರೋರು ಎಲ್ಲರಿಗೂ ಕರಿತೀವಿ. ಉಲ್ಲಾಸ್ ಕಾಮತ್ ಬಂದಿದ್ರು, ಜ್ಯೋತಿ ಲ್ಯಾಬ್ಸ್ ಫೌಂಡರು, ಆಮೇಲೆ ಕುಪ್ಪು ಅಂತೇಳಿ ಝೋಹೋ ಫೌಂಡರ್ ಅವರು ಬಂದಿದ್ರು, ಆಮೇಲೆ ಫಣಿಂದ್ರ ಸಾಮಾನ್, ನಾವೆಲ್ಲ ರೆಡ್ ಬಸ್ ಕೇಳಿರ್ತೀವಿ, ರೆಡ್ ಬಸ್ ಸಂಸ್ಥಾಪಕರು ಬಂದಿದ್ರು. ಇಲ್ಲಿ ಬಂದು ಅವರು ತಮ್ಮ ಜರ್ನಿನ ಹೇಳ್ಕೊಂಡ್ರು, ಹೆಂಗ್ ಸ್ಟಾರ್ಟ್ ಮಾಡಿದ್ರು. ಅದು ಏನಾಗುತ್ತೆ ಎಲ್ಲರಿಗೂ ಇದು ಹಿಂಗೆ ಇರುತ್ತೆ. ಸೊ ಈ ಥರ ನಾವು ಎವ್ರಿ ಕ್ವಾರ್ಟರ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಈ ಕ್ವಾರ್ಟರ್ ಎಲ್ಲರಿಗೂ ಓಪನ್ ಇರುತ್ತೆ. ಅದೇ ರೀತಿ ನಿನ್ನೆ ತಾನೇ ನೀವು ಇದೇ ರೀತಿಯ ಒಂದು ಸಮಾವೇಶವನ್ನು ಕೂಡ ಮಾಡಿದಿರಿ ಅಂತ ಕೇಳಿದ್ದೀವಿ. ಅಕ್ಷಯ ಕಲ್ಪ ಅಂತ ನೀವು ಕೇಳಿರ್ಬೋದು. ಅಕ್ಷಯ ಕಲ್ಪ ಈಗ ಒಂದು 800 ರಿಂದ 850 ಕೋಟಿ ರೂಪಾಯಿಯಷ್ಟು ಸಂಸ್ಥೆ ಅದು, ತಿಪ್ಟೂರಲ್ಲೇ ಇದೆ. ಅದನ್ನು Tier 2 ಸಿಟಿಯಲ್ಲೇ ಇರೋದು ನೋಡಿ. ಓಕೆ, 800 ರಿಂದ 850 ಕೋಟಿ ಮಾಡುವಂಥ ಒಂದು ಕಂಪ್ನಿ. ಪ್ರತಿಯೊಬ್ಬ ರೈತರಿಗೂ ಅವರು 1 ಲಕ್ಷದಿಂದ 1,50,000 ತನಕ ತಿಂಗಳಿಗೆ ಬರಂಗೆ ಮಾಡಿದ್ದಾರೆ, ಆದಾಯ ಬರಂಗೆ. ಅದರ ಬಗ್ಗೆ ನಿನ್ನೆ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅವ್ರು 1 ತಾಸಲ್ಲಿ ಹೇಳ್ತಾರೆ ಯಾವ ರೀತಿ ಪರಿಕಲ್ಪನೆ ಮಾಡಿಕೊಂಡ್ರು. ಸೊ ಇದು ಕೇಳಲಿಕ್ಕೆ ಈಸಿ, ಖುಷಿ ಆಗುತ್ತೆ, ಬಟ್ ಇದು ಮಾಡೋದು ಅಷ್ಟೇ ಈಸಿ. ಬಹಳ ಜನ ಅನ್ಕೊಂತಾರೆ ಇದು ಇವ್ರಿಗೊಂದು ಮಾತ್ರ. ನಮ್ದು ಮೂಲ ಯಾವುದು, ಇಲ್ಲಿ ದೇಹ ಇತ್ತು, ಕಮಿಟ್ಮೆಂಟ್ ಇತ್ತು, ಮಾಡೇ ಮಾಡ್ತೀವಿ ಅಂತಿತ್ತು ಅಂದರೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಹಾಗೇನೆ ಇಲ್ಲಿ ಒಂದು PES ಕಾಲೇಜ್ನಲ್ಲೇ ಇರೋದ್ರಿಂದ ಪಾಟೀಲ್ ಹೇಳಲೇಬೇಕು, ಬಹಳಷ್ಟು ಕಾಲೇಜುಗಳು ಕ್ಯಾಂಪಸ್ ಇಂಟರ್ವ್ಯೂಗೆ ಬೇರೆ ಕಂಪ್ನಿಗಳನ್ನು ಇನ್ವೈಟ್ ಮಾಡಿದ್ರೆ ಇಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಾವು ಒಂದು 4 ತಿಂಗಳ ಕೆಳಗಡೆ 30 ಸ್ಟಾರ್ಟಪ್ಸ್ ಕಡಿಮೆ ಅಂದ್ರೆ 45 ಜನ ಹುಡುಗರಿಗೆ ಕ್ಯಾಂಪಸ್ಸಲ್ಲೇ ಇಂಟರ್ವ್ಯೂ ಮಾಡಿದ್ರು. ಇಂಟರ್ನ್ಶಿಪ್ ಅಂತೇಳಿ ಕೊಡ್ತೀವಿ. ಇಂಟರ್ನ್ಶಿಪ್ ಅಂದರೆ ಓದಬೇಕಾದಾಗನೇ ಅವ್ರಿಗೆ ಯಾವ ರೀತಿ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಇರುತ್ತೆ, ಇದು ಎಲ್ಲನೂ ಇಂಟರ್ನ್ಶಿಪ್ ಗೊತ್ತಾಗುತ್ತೆ. ಆಮೇಲೆ ನಾವು ಇದೊಂದು ನಮ್ಮ ಸಂಸ್ಥೆಯಲ್ಲಿ ಜಾಸ್ತಿ ಜನ ಎಂಪ್ಲಾಯೀಸ್ ಇಲ್ಲ. ಓಕೆ, ಅಂಬಾಸಡರ್ಸ್ ಅಂತೇಳಿ ಮಾಡ್ತೀವಿ. ಅಂದರೆ ಹುಡುಗರನ್ನೇ ತೊಗೊಂಡು ಅವ್ರಿಗೆ ಮುಖಾಂತರ ಈ ಕೆಲಸ ಮಾಡಿಸ್ತಾ ಹೋಗ್ತೀವಿ. ಸೊ ಅವ್ರಿಗೆ ಯಾವ ರೀತಿ ಇಂಡಸ್ಟ್ರಿಯಲ್ಲಿ ಇರುತ್ತೆ ಅಂದರೆ ಆ ಕೆಲಸ ಎಲ್ಲ ಈಸಿ ಗೊತ್ತಾಗ್ತಾ ಹೋಗುತ್ತೆ. ಇವಿಷ್ಟು ಇದುವರೆಗೆ ಮಾಡಿದಂಥ ಕೆಲಸ ಆಯಿತು ಪಾಟೀಲ್ರೆ, ಇದು ಇಷ್ಟಕ್ಕೆ ನಿಲ್ಲೋದಲ್ಲ. ಹೌದು, ಇದು ಮುಂದುವರಿಬೇಕು. ಹೌದು, ಇದರ ಮುನ್ನೋಟ ಹೇಗಿದೆ? ಸೊ ನಾವು ಅಂದ್ಕೊಂಡಿದ್ದು ಫಸ್ಟ್ 2 ಇಯರ್ಸ್ ಒಂದು 20 ಮಾಡೋಣ ಅಂದ್ಕೊಂಡಿದ್ವಿ. ದೇವ್ರ ದಯ ಅನುಗ್ರಹ ಇತ್ತು. ನಿಮ್ಮಂಥವ್ರು ಎಲ್ಲರದ್ದು ಇಲ್ಲಿ ಒಂದು ಶಿವಮೊಗ್ಗ ರೀಜನ್ದೊಂದು ನೆಲದೊಂದು ಇದು ಅಂತ ಹೇಳ್ತೀನಿ. ಇವಾಗ ನಾವು ಮುಂದೆ ಕಡಿಮೆ ಅಂದರೂ ಎವ್ರಿ ಇಯರ್ ಒಂದು 20 ಸ್ಟಾರ್ಟಪ್ಸ್ಗೆ ಪ್ರತಿ ವರ್ಷ ಒಂದು 20 ಸ್ಟಾರ್ಟಪ್ಸ್ಗೆ ನಾವು ಸಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಕೇಳುಗರು ಇದನ್ನು ಯೋಚನೆ ಮಾಡ್ಬೋದು, ನಿಮಗೆ ಆಸಕ್ತಿ ಇದ್ದರೆ ನೀವು ಅಪ್ರೋಚ್ ಮಾಡ್ಬೋದು. ಸೊ ಅನ್ವೇಷಣದ ವೆಬ್ಸೈಟಿಗೆ ವಿಸಿಟ್ ಮಾಡಿ, ನಿಮಗೆ ನಂಬರ್ ಸಿಗುತ್ತೆ, ಅವ್ರಿಗೆ ಫೋನ್ ಮಾಡಿ. ನಿಮ್ಮ ಹತ್ರ ಒಂದು ಐಡಿಯಾ ಇದೆ, ಅದು ಒಂದು ಇನೋವೇಟಿವ್ ಐಡಿಯಾ ಇದೆ, ಓಕೆ, ಅದಕ್ಕೆ ನಾವು ಏನು ಮಾಡ್ಬೋದು ಅಂತ ಇತ್ತು ಅಂದ್ರೆ ಆ ಪಿಚ್ ಐಡಿಯಾ ಕಾಂಟೆಸ್ಟಿಗೆ ಬಂದು ಭೇಟಿಯಾಗ್ರಿ. ಹಾಗೇನೆ ನಮಗೂ ಪಾಟೀಲ್ ನೀವು ಭೇಟಿಯಾಗೋದಾಯ್ತು. ನೀವು ಬರೀ ಶಿವಮೊಗ್ಗ ಅಂತ ಹೇಳ್ತೀರಿ, ಶಿವಮೊಗ್ಗ ಸರೌಂಡಿಂಗ್ನಲ್ಲೂ ಕೂಡ ಎಕೋಸಿಸ್ಟಮ್ ಡೆವಲಪ್ ಮಾಡಬೇಕಲ್ಲ. ಇದು ರೀಜನ್ ನಾವು ಆ್ಯಕ್ಚುಲಿ ಮಾಡಿರೋದು ಹೆಂಗಂದ್ರೆ, ನಾವು ಒಂದು ಯುವ ಪ್ರೋಗ್ರಾಮ್ ಅಂತ ಮಾಡ್ತಿದ್ವಿ. ನಂಬಲಿಕ್ಕಿಲ್ಲ, ಲಾಸ್ಟ್ 2 ವರ್ಷದಲ್ಲಿ
9,500 ಸ್ಟೂಡೆಂಟ್ಸಿಗೆ ಮುಟ್ಟಿದ್ದೀವಿ. ಬೇರೆ 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 ಕಾಲೇಜ್, PS ಒಂದೇ ಅಲ್ಲ, PS ಸಂಸ್ಥೆಯವ್ರ ಉದಾಹರಣೆ ನಾನು ಹೇಳಲೇಬೇಕಿಲ್ಲಿ. ಅವರು ನಮ್ಮ ಕ್ಯಾಂಪಸ್ಸಿಗೆ ಮಾತ್ರ ಇದು ಸೀಮಿತ ಆಗಬಾರ್ದು, ಬೇರೆ ಎಲ್ಲರಿಗೂ ಆಗ್ಬೋದು ಅಂತ. ಯಾಕಂದ್ರೆ ಹಂಗಾಗಿ ನಾವು ಇದನ್ನ ಸಪ್ರೇಟ್ ಕಂಪ್ನಿಯಾಗಿ ಮಾಡ್ಕೊಂಡಿದ್ದು. ಸಪ್ರೇಟ್ ಬಿಟ್ರೆ ಇದು ಎಲ್ಲಾ ಕಾಲೇಜ್ಗೂ ಹೋಗುತ್ತೆ, ಬೇರೆ ಎಲ್ಲರಿಗೂ ನಾವು ಮಾತ್ರ ಬಂದಿದ್ದೀವಿ. ಹಾಗಿದ್ರೆ ಉದ್ಯಮಶೀಲತೆ ಎಕೋಸಿಸ್ಟಮ್ ಅನ್ನು ನಮ್ಮ ಶಿವಮೊಗ್ಗ ಸರೌಂಡಿಂಗ್ ಥ್ರೂ ಔಟ್ ಡಿಸ್ಟ್ರಿಕ್ಟ್ ಎಂಟೈರ್ ಮಲೆನಾಡು ರೀಜನ್ ನಾವು ಫೋಕಸ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲ ಅಕ್ಕಪಕ್ಕ ಜಿಲ್ಲೆಯನ್ನು ಸೇರಿಸ್ಕೊಂಡು ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಚಿಕ್ಕಮಗಳೂರು ಕೂಡ ಚಿಕ್ಕಮಗಳೂರು ಇದೆ, ಮಂಗಳೂರಿಂದ ಬರ್ತಾ ಇದ್ದಾರೆ ನಮ್ಮ ಸ್ಟಾರ್ಟ್ಅಪ್ಸ್. ಕೆಲವೊಬ್ರು ನೀವು ಬಂದಾಗ ನೋಡಿ, ಕೆಲವೊಬ್ರು ಬೆಂಗಳೂರಿಂದ ರಿಲೋಕೇಟ್ ಆಗಿದ್ದಾರೆ, ನಂಬ್ತೀರಾ? ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟು ಕೂಡ ಕೆಲವೊಂದು ಸಾರಿ ಬೇಕೇ ಆಗುತ್ತೆ. ಹೌದು. ಸೊ ಇದಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ನಾನು ರಾಘವೇಂದ್ರ ಅವ್ರಿಗೆ ಆಯಿತು, ಆಮೇಲೆ ಉಮಾ ಮೇಡಮ್ಗೆ ಆಯಿತು, ನಾನು ಕ್ಲಿಯರಾಗಿ ಹೇಳಿದೆ, ಇದರಿಂದ ನಮಗೆ ದುಡ್ಡು ಮಾಡ್ಲಿಕ್ಕೆ ಬರಲ್ಲ. ಸೊ ಇದು ಕಂಟಿನ್ಯೂಸ್ ದುಡ್ಡು ಹಾಕ್ತಾನೆ ಇರಬೇಕು. ಹೆಂಗೆ ಪಾಟೀಲ್ರೆ, ಈ ಉದ್ದೇಶ ಚೆನ್ನಾಗಿದೆ, ನಾವು ವರ್ಷಕ್ಕೆ 1 ಕೋಟಿ ಹಾಕ್ಲಿಕ್ಕೆ ನಮ್ಗೆ ಏನೂ ಬೇಜಾರಿಲ್ಲ. 1-1.5 ಕೋಟಿ ಪಾಪ ಹಿಂದೆ ಮುಂದೆ ನೋಡ್ದಂಗೆ ಖರ್ಚು ಮಾಡಿದ್ದಾರೆ ಅವರು. ಆಮೇಲೆ ಇದರಿಂದ ₹1 ಆದಾಯ ಇಲ್ಲ, ನಾಟ್ ಫಾರ್ ಪ್ರಾಫಿಟ್ ಸಂಸ್ಥೆ ಆಗಿರೋದ್ರಿಂದ ನಮಗೆ ಇದು ಚೆನ್ನಾಗಿ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಯಿತು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಯಿತು ಮುಂದೆ ಸಪೋರ್ಟ್ ಮಾಡ್ತಾರೆ. ಬಟ್ ಹೆಂಗಂದ್ರೆ ಬೀಜ ನೆಟ್ಟಂಗೆ, ಇವತ್ತು ಬೀಜ ಇಡ್ತೀವಿ, ಫಲ ಬಂದಾಗ ಎಲ್ಲರೂ ಬರ್ತಾರೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ. ಬಟ್ ಬೀಜ ನೆಡಬೇಕಾದಾಗ ಶಕ್ತಿ ಎಲ್ಲ ಕೊಟ್ಟಿದ್ದು PS ಕ್ಯಾಂಪಸ್ ಅವರೇ ನಮಗೆ. ಆದ್ರೆ ಈಗ ನೀವು ಹೇಳ್ತಿದ್ರಿ ಒಂದು ತರದಲ್ಲಿ ನಿಮ್ಮನ್ನ ರೆಕಾಗ್ನೈಸ್ ಮಾಡಿ ಸರ್ಕಾರವು ಕೂಡ ಸಪೋರ್ಟ್ ಮಾಡ್ತಿದೆಯಾ? ಹೌದು. ಸೊ ಆ್ಯಕ್ಚುಲಿ ಇನ್ಕ್ಯುಬೇಟರ್ಸ್ಗಳಿಗೆ ಪ್ರತಿ ಸ್ಟೇಟಲ್ಲಾಯಿತು ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಾಯಿತು ಕೆಲವೊಂದು ಸ್ಕೀಮ್ಸ್ ಇದ್ದಾವೆ. ಅವ್ರದ್ದು ಏನಪ್ಪ ಅಂದರೆ ಈ ರೀತಿ ನಾಟ್ ಫಾರ್ ಪ್ರಾಫಿಟ್ ಸಂಸ್ಥೆನೇ ಹುಡುಕಿ ಅವ್ರಿಗೆ ಒಂದು ಕಾಂಪಿಟೇಷನ್ ಇಡ್ತಾರೆ. ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾ ಇದ್ರಲ್ಲ ಅವರಿಗೆ ಗುರುತಿಸ್ತಾರೆ. ನಂಗೆ ಹೇಳಲಿಕ್ಕೆ ತುಂಬ ಖುಷಿ ಇದೆ, ಕರ್ನಾಟಕ ಗೌರ್ಮೆಂಟ್ ಅವರು ನಮ್ದು ಈ ಒಂದು ಎಫರ್ಟ್ಸ್ನ ನೋಡಿ ಈ ಟೈಮ್ ನನಗೆ ₹10 ಕೋಟಿ ಕೊಟ್ಟಿದ್ದಾರೆ. ಈ 10 ಕೋಟಿಯಲ್ಲಿ ನಮಗೆ ಅನ್ವೇಷಣೆಗೆ ಕೊಟ್ಟಿಲ್ಲ ಅವರು, ಅದರಲ್ಲಿ 80% ಭಾಗ ಲ್ಯಾಬ್ಗಳು ಸೆಟಪ್ ಮಾಡ್ಲಿಕ್ಕೆ ಕೊಡ್ತಾರೆ. ಅಂದರೆ ಆಂಟ್ರಪ್ರಿನರ್ಸು ಅದನ್ನು ಉಪಯೋಗಿಸಿ ತಮ್ಮ ಪ್ರಾಡಕ್ಟ್ನ ಮಾಡ್ಕೋಬೋದು. ಸೊ ಆ ರೀತಿ ನಮಗೆ ಸಪೋರ್ಟ್ ಸಿಗುತ್ತೆ. ಅಂದ್ರೆ ಈಗ 10 crores ಗವರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಇರೋದ್ರಿಂದ ನೀವು ಲ್ಯಾಬ್ ಅನ್ನು ಡೆವಲಪ್ ಮಾಡಿದ್ದೀರಿ. ಹೌದು. ಲ್ಯಾಬ್ ಡೆವಲಪ್ ಮಾಡಿದ್ದು ಯೂನಿವರ್ಸಲ್. ಹೌದು. ಯಾರು ಬೇಕಿದ್ರು ಈ ಲ್ಯಾಬ್ ಅನ್ನ ಉಪಯೋಗಿಸ್ಕೋಬಹುದು, ಬಟ್ ಆಸಕ್ತಿ ಇರಬೇಕು. ಹೌದು. ಸೊ ಇದು ಹೆಂಗಿದೆ ಅಂದರೆ ಎಲ್ಲನೂ ಅವರೇ ಕೊಡಲ್ಲ, 70-30 ರೇಷಿಯೋಲ್ಲಿ ಕೊಡ್ತಾರೆ. 70% ಅವ್ರು ಆಗಬೇಕು, 30% ನಾವು ಆಗ್ತಿದ್ದೀವಿ. ಆಮೇಲೆ ಇದು ಸ್ಟಾರ್ಟಪ್ಸ್ ನಮ್ಮ ಹತ್ರ ಯಾರು ಇನ್ಕ್ಯುಬೇಟೆಡ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಸಪೋರ್ಟ್ ಕೊಡ್ತೀವಿ ಇದನ್ನ. ಓಕೆ. ಸೊ ನಮ್ಮ ಹತ್ರ ಯಾರ್ಯಾರು ಸ್ಟಾರ್ಟಪ್ಸ್ ಬರ್ತಾರಲ್ಲ ಅವ್ರಿಗೆ ಇದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗೇನೆ ಈ ಮತ್ತು ಸಂಸ್ಥೆಯನ್ನ ಬರೀ ಶಿವಮೊಗ್ಗಕ್ಕಷ್ಟೇ ಇಡಬೇಕು ಅಂತಿದ್ದೀರಾ, ಏನಾದರೂ ಎಕ್ಸ್ಪಾನ್ಷನ್ ಮಾಡಬೇಕು? ಸೊ ನಮ್ದು ಇನ್ನೂ ಒಂದು 2-3 ವರ್ಷ ಈ ಕಂಪ್ಲೀಟ್ ಮಲೆನಾಡು ರೀಜನ್ ಕವರ್ ಮಾಡ್ಬೇಕಂತಿದೆ. ಆಮೇಲೆ ಸದರ್ನ್ ಕರ್ನಾಟಕ ಕವರ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅದಾದ ನಂತರ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಯಾಕೆಂತಂದ್ರೆ ಶಿವಮೊಗ್ಗದ ಒಂದು ದೊಡ್ಡ ಅಡ್ವಾಂಟೇಜ್ ಇರೋದು ನಮ್ಮ ಕರ್ನಾಟಕದ ಮಧ್ಯಭಾಗ. ಹೌದು. ನೀವು ಯಾವ ಆಂಗಲ್ ಹೋದ್ರೂ ಕೂಡ ಎಕ್ಸ್ಪಾನ್ಷನ್ಗೆ ಅವಕಾಶ ಇದೆ. ನೀವು ಆರಂಭದಿಂದ ಹೇಳ್ತಾ ಇದ್ದೀರಿ, ಆಸಕ್ತಿ ಇರೋರು ಬನ್ನಿ, ಲ್ಯಾಬ್ ಅನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ನಾವು 3M ಸಪೋರ್ಟ್ ಮಾಡ್ತೀವಿ, ಮೆಂಟರಿಂಗು ಕೊಡ್ತೀವಿ, ಮಾರ್ಕೆಟು ಮಾಡಿಸ್ತೀವಿ, ಮನಿನೂ ಆದಷ್ಟು ಗೈಡೆನ್ಸ್ ಕೊಡ್ತೀವಿ ಅಂತ. ಯಾರ್ಯಾರು ಬರ್ಬೋದು? ಸ್ಟಾರ್ಟ್ಅಪ್ ಐಡಿಯಾಸ್ ಇರಬೇಕು, ಅದು ಇನೋವೇಟಿವ್ ಐಡಿಯಾ ಇರಬೇಕು, ಅದು ಪ್ರಾಕ್ಟಿಕಲ್ ಆಗಿರಬೇಕು. ಆಮೇಲೆ ಆ ಐಡಿಯಾಯಿಂದ ಬೆನಿಫಿಷರಿ ಈ ಭಾಗದಲ್ಲಿ ಇರೋದ್ರಿಂದ ನಮಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಈಸಿ. ಐಡಿಯಾಯಿಂದ ಏನೂ ಆಗಲ್ಲ, ಅದನ್ನು ಹೇಳ್ತೀನಿ ನಿಮಗೆ. ಐಡಿಯಾಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಎಕ್ಸಿಕ್ಯೂಷನ್. ಸೊ ಆ ಆಸಕ್ತಿ ಇರೋರು ಯಾರೇ ಇದ್ರು ನಮಗೆ ಅಪ್ರೋಚ್ ಮಾಡ್ಕೋಬಹುದು. ಅಂದ್ರೆ ಈಗ ಮಿನಿಮಮ್ ಡಿಗ್ರಿ ಇರಬೇಕಾ? ಕೆಲವೊಬ್ಬರಿಗೆ ಎಕ್ಸ್ಟ್ರೀಮಿಸಲ್ಲಿ ಆ್ಯಕ್ಚುಲಿ ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ. ಎಕ್ಸ್ಟ್ರೀಮಲ್ಲಿ ಈಗ ನೀವು ಆ್ಯಪಲ್ ಕಂಪ್ನಿ ತಗೊಳ್ಳಿ, ಸ್ಟೀವ್ ಜಾಬ್ಸ್ ಯಾವ ಡಿಗ್ರಿ ಓದಿದ್ದ, ಬಟ್ ಅವನಿಗೆ ಟೆಕ್ನಾಲಜಿ ಬಗ್ಗೆ ಅವೇರ್ನೆಸ್ ಇತ್ತು. ನಾವು ಬಹಳ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳನ್ನ ನೋಡಿದ್ರೆ ಡಿಗ್ರಿ ಈಸ್ ನಾಟ್ ಎ ಕಂಪಲ್ಸರಿ ಅಂಡ್ ಇಟ್ ಈಸ್ ನಾಟ್ ಎಸೆನ್ಷಿಯಲ್. ಎಕ್ಸಾಕ್ಟ್ಲಿ. ಅದನ್ನ ಆ ಮಾಡುವಂಥ ಮನೋಭಾವನೆ ಇರಬೇಕು. ಅದು ಏನು ಬಂದರೂ ಕಷ್ಟ ಎದುರಿಸ್ತೀನಿ ಅಂತ ನಂಬಿಕೆ ಯಾರಿಗಿರುತ್ತಲ್ಲ ಅವ್ರು ಮುಂದೆ ಬರ್ತಾರೆ. ಹೌದು. ಓಕೆ. ಸಾಮಾನ್ಯವಾಗಿ ನಾವು ಟೆಕ್ನಾಲಜಿ ಸ್ಟಾರ್ಟಪ್ಸ್ನ ಕರಿತೀವಿ, ಯಾಕಂದರೆ ಇದು ಗೌರ್ಮೆಂಟ್ ನಮ್ಗೆ ಯಾವುದೇ ಬಂದ್ರೂ ಸ್ಕೇಲಿಂಗ್ ಈಸಿ ಆಗುತ್ತೆ. ಇವಾಗ ನಾವು ಹೊಸ AI ಅಂತ ಕರಿತೀವಿ, ML ಅಂತ ಕರಿತೀವಿ. ಅಂದರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ML ಅಂದರೆ ಮಷಿನ್ ಲರ್ನಿಂಗ್ಸ್ ಆಯಿತು. ಇದನ್ನ ಸ್ಕೇಲ್ ಮಾಡ್ಲಿಕ್ಕೆ ಏನು ಈಸಿ ಆಗುತ್ತಲ್ಲ ಆ ರೀತಿ ತಾಂತ್ರಿಕ ಸ್ಟಾರ್ಟಪ್ಸ್ಗಳನ್ನ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದೆ. ಹೌದು. ಯಾಕಂದ್ರೆ ಕರ್ನಾಟಕ ಸರ್ಕಾರವು ಕೂಡ ನಿಮಗೆ TBI 2.0 ಅಡಿಯಲ್ಲೇನೆ ನಿಮಗೆ 10 crores ಅನ್ನ ಕೊಟ್ಟಿರುವಂತದ್ದು ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ. ಹೌದು. ಸೊ ಅವ್ರು ನಮಗೆ ಕೆಲವೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಗವರ್ಮೆಂಟ್ ಆಫ್ ಕರ್ನಾಟಕಗೆ. ಸೊ ನನಗೆ ಗುರ್ತಿರೋಂಗೆ ಒಂದು 35 ಮಂದಿ ಅಪ್ಲೈ ಮಾಡಿದ್ರು. ಅದರಲ್ಲಿ ನಾವು ಫಸ್ಟ್ ಆಗಿ ಸೆಲೆಕ್ಟ್ ಆಗೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಅವ್ರು ನಮಗೆ ಒಂದು 5 ಸೆಕ್ಟರ್ ಕೊಟ್ಟಿದ್ರು. ಅಗ್ರಿಕಲ್ಚರ್ ಸೆಕ್ಟರ್ ಕೊಟ್ಟಿದ್ದಾರೆ, ಟೂರಿಸಂ ಸೆಕ್ಟರ್ ಕೊಟ್ಟಿದ್ದಾರೆ, ಆಮೇಲೆ Tier 2 ಸಿಟಿಯಲ್ಲಿ ಏನೇನು ನಮ್ಗೆ ಟೆಕ್ನಾಲಜಿ ಬೇಕು ಅದನ್ನು ತೊಗೊಂಡು ಇದು ಎಲ್ಲದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿರುವಂಥ ಸ್ಟಾರ್ಟಪ್ಸ್ನ ನೀವು ಬೆಳೆಸಿ ಅಂತ ನಮ್ಗೆ ಹೇಳಿದ್ದಾರೆ. ಸೊ ಆ ಒಂದು ಪಾಟೀಲ್ ನೀವು ಮಾತನಾಡ್ತಾ ಇರಬೇಕಿದ್ರೆ ಬಹಳ ಮುಖ್ಯವಾಗಿ ಟೂರಿಸಂ ಅಂತ ಅಂದರೆ ಹೌದು
ನಾನು ಮತ್ತೆ ಪುನಃ ನಮ್ಮ ಶಿವಮೊಗ್ಗಕ್ಕೆ ಬರಬೇಕು ಅಂತಂದರೆ ಟೂರಿಸಮ್ಗೆ ಎಕ್ಸ್ಟ್ರಾ ಆರ್ಡಿನರಿ ಪ್ಲೇಸ್ ಇರುವಂತಹ ಪ್ಲೇಸು ನಮ್ಮ ಶಿವಮೊಗ್ಗ. ಹೌದು, ಈಗಾಗಲೇ ಟೂರಿಸಂ ಡಿಪಾರ್ಟ್ಮೆಂಟ್ನವರೇನೋ 66 ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಇನ್ನೂ ಬಹಳಷ್ಟು ಪ್ಲೇಸ್ಗಳು ಇಲ್ಲಿ ಇವೆ. ಇದು ಆಗಲೇಬೇಕಿರೋವಂಥದ್ದು. ಇದರಲ್ಲೂ ಕೂಡ ಸ್ಟಾರ್ಟಪ್ ಅನ್ನು ಸುಮಾರಾಗಿದೆ. ನಿಮ್ಗೊಂದು ಸ್ಟಾರ್ಟಪ್ ಹೇಳ್ತೀನಿ. ನನಗೆ ಅದು ಬಳ್ಳಾರಿಯಲ್ಲಿತ್ತು, ನಂಗೆ ಒಂದು ಫೌಂಡರ್ ಹೆಸರು ನೆನಪು ಬರ್ತಾ ಇಲ್ಲ. ಬಟ್ ಅವನೇನು ಮಾಡಿದ್ದಂದರೆ, ಒಂದು ಗ್ಲಾಸ್ ತೊಗೊಂಡು ಒಂದು ಹಂಪಿಯಲ್ಲಿ ಮಾಡಿದ್ದು, ಒಂದು ವಿಡಿಯೋ ಒಂದು ಫೋಟೋ ನೋಡಿದ್ರೆ ಅದ್ರದ್ದು ಹಿಸ್ಟ್ರಿ ಎಲ್ಲ ಆಟೋಮೆಟಿಕಾಗಿ ಕಿವಿಯಲ್ಲಿ ಕೇಳಿಸುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ರಥದಲ್ಲಿ ಹೋಗಿ ನಿಂತಪ್ಪ, ಆ ರಥದಲ್ಲಿ ಹೋಗಿ ನಿಂತು ಅದನ್ನು ಫೋಟೋ ಕ್ಲಿಕ್ ಮಾಡಿದ್ರೆ ಆ ರಥದ ನಮ್ಗೆ ಆಟೋ ಗೈಡೇ ಬೇಕಾಗಿಲ್ಲ, ಎಲ್ಲನೂ ಹೇಳ್ತಾರೆ. ಸೊ ಇದು ಒಂದು ಸ್ಟಾರ್ಟಪ್ ಐಡಿಯಾನೇ. ಯಾಕಂದರೆ ಇದಕ್ಕೆ ಸುಧಾಮೂರ್ತಿಯವರು ಮತ್ತು ಪ್ರಶಾಂತ್ ಪ್ರಕಾಶ್ ಅವರು ಬ್ಯಾಕಪ್ ಮಾಡಿದ್ರು ಇದನ್ನು. ಸೊ ಇದು ಮಾಡಿದಾಗ ನಮ್ಮ ಸಂಸ್ಥೆಗಳು, ಈಗ ಜೋಗ ಜಲಪಾತ ಬಗ್ಗೆ ತೊಗೊಳ್ಳೋಣ, ಎಷ್ಟು ಜನ ಗುರ್ತು ನಮಗೇನಂದರೆ ಭಾಳ 4 ದಾರೆ ಗುರ್ತು. ಅದು ಹೆಂಗೆ ಬಂತು, ಅದು ಇವೆಲ್ಲನೂ ನಾವು ತಾಂತ್ರಿಕವಾಗಿ ಮಸ್ತ್ ಮಾಡ್ಕೋಬೋದು. ಆಮೇಲೆ AI ಇಷ್ಟು ಡೆವಲಪ್ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಮುಂದೆ ಏನು ಕಾಣ್ತಾನೆ ಇರಲಿಕ್ಕಿಲ್ಲ. ಇಮೇಜಸ್ ಪ್ರೊಸೆಸಿಂಗ್ ನಾವು ಹೆಂಗೆ, ಇದು ಮಳೆಗಾಲದಲ್ಲಿ ಹೆಂಗೆ ಕಾಣುತ್ತೆ, ಬೇಸಿಗೆಗಾಲದಲ್ಲಿ ಹೆಂಗೆ ಕಾಣುತ್ತೆ, ಇದೆಲ್ಲ ನಾವು ನಿಂತಾಗೋ ತೋರಿಸ್ಕೋಬೋದು. ಸೊ ಈ ರೀತಿ ಹೊಸ ಹೊಸ ಐಡಿಯಾ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಈ ರೀತಿಯ ಏರಿಯಾಗಳಿವೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಆ ಏರಿಯಾದಲ್ಲಿ ಆಸಕ್ತಿ ಇರೋರು ಅದರಲ್ಲಿ ನಾನು ಏನೋ ಒಂದು ಡಿಸ್ಟ್ರಪ್ಟ್ ಮಾಡ್ತೀವಿ ಅಂತ ಯಾರಿಗೆ ಆಸೆ ಇದೆಯಲ್ಲ ಅವರೆಲ್ಲರೂ. ಯಾವ ಏರಿಯಾ ಅಂತ ಇನ್ನೊಂದ್ಸರಿ ನೆನಪು ಮಾಡ್ಬೋದು. ಸೊ ಒಂದು ಅಗ್ರಿಕಲ್ಚರ್ ಡೊಮೇನಲ್ಲಿ, ಇನ್ನೊಂದು ಟೂರಿಸಮಲ್ಲಿ ಮಾಡ್ತಾ ಇದ್ದೀವಿ, ಇನ್ನೊಂದು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಮಾಡ್ತಾ ಇದ್ದೀವಿ, ಇನ್ನೊಂದು ಬಂದು ನಮಗೆ ಎನಿಥಿಂಗ್ ವಿಚ್ ಹ್ಯಾಸ್ ಗಾಟ್ ಅ ಟೆಕ್ನಾಲಜಿ ರಿಲೆವೆನ್ಸ್. ಅಂದರೆ ತಾಂತ್ರಿಕವಾಗಿ ನಮ್ಮ ರೈತಾಪಿ ವರ್ಗ ಅಥವಾ ಸ್ಮಾಲ್ ಟೌನ್ಸ್ಗೆ ಹೆಲ್ಪ್ ಆಗುವಂತಲ್ಲಿ ಏನಾದರೂ ಮಾಡ್ಬೋದು. ಅದರಲ್ಲಿ ಬಂದು ನಾವು ಹೆಲ್ಪ್ ಮಾಡ್ತೀವಿ. ಈ ಎಲ್ಲ ಏರಿಯಾದಲ್ಲಿ ಏನಾದರೂ ಕೆಲಸ ಮಾಡಬೇಕು, ನಮ್ಮೂರಿನಲ್ಲಿ ಮಾಡಬೇಕು ಅಂತ ಆಸಕ್ತಿ ಇರೋ ಅಂಥವರು ನಿಮ್ಮನ್ನು ಅಪ್ರೋಚ್ ಮಾಡಬಹುದು. ಅಪ್ರೋಚ್ ಮಾಡಬೇಕು ಅಂತ ಹೇಗೆ ಮಾಡಬೇಕು? ಸೊ ಒಂದು, ನಮ್ಮ ಕ್ಯಾಂಪಸ್ ಯಾವಾಗ ಓಪನ್ ಇರುತ್ತೆ ಅಲ್ಲಿ ಬಂದು PS ಕ್ಯಾಂಪಸಲ್ಲಿ ಬಂದು ಅನ್ವೇಷಣೆ ಅಂತ ಕೇಳಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನಮ್ಮ ಹತ್ರ ಒಂದು ಪಿಕ್ಚರ್ ಡೇ ಕಾಂಟೆಸ್ಟ್ ಅಂತ ಒಂದು ವಿಂಡೋ ಇರುತ್ತೆ. ಆ ವಿಂಡೋದಲ್ಲಿ ಅವರು ಓಪನ್ ಮಾಡ್ಬೋದು. ನಾವು ಅದ್ರ ನಿಮ್ಗೆ ಮಾಹಿತಿ ಕೊಡ್ತೀನಿ. ಒಂದು ನಮ್ಮ ವೆಬ್ಸೈಟ್ಗೂ ಹೋಗ್ಬೋದು, ಅನ್ವೇಷಣ.co.in .co.in ಅಂತ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಅಲ್ಲಿ ನಾವು ಇಷ್ಟೊತ್ತು ನಾನು ನಿಮ್ಗೆ ಏನು ಸಪೋರ್ಟ್ ಕೊಟ್ಟಿದ್ದೆ ಅಂದರೆ ಎಲ್ಲ ಸಪೋರ್ಟ್ನ ನಮ್ಮ ಮೆಂಟರ್ಸ್ ಫೋಟೋ ಸಮೇತ ವಿತ್ ಪಿಕ್ಚರೈಸೇಷನ್ ನಿಮ್ಗೆ ಸಿಗುತ್ತೆ. ಯಾವ ರೀತಿ ಮೆಂಟರ್ಸ್ ಇದ್ದಾರೆ, ಯಾವ ರೀತಿ ಸ್ಟಾರ್ಟಪ್ ನಾವು ಬೆಳೆಸಿದ್ದೀವಿ, ಯಾವ ರೀತಿ ನಾವು ಇದು. ಆಮೇಲೆ ನಾವು ಪ್ರತಿಯೊಂದು ತಿಂಗಳಿಗೆ ನಾವು ನ್ಯೂಸ್ ಲೆಟರ್ ಅಂತೇಳಿ ಮಾಡ್ತೀವಿ, ಅದು ನಮ್ಮ ವೆಬ್ಸೈಟಲ್ಲೇ ಸಿಗುತ್ತೆ. ಅಂದರೆ ಆ ತಿಂಗಳಲ್ಲಿ ಆಗಿದ್ದ ಕೆಲಸ ನಾವು ಮುಕ್ತವಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ. 4 ಪ್ರೋಗ್ರಾಮಲ್ಲಿ ಏನೇನು ಮಾಡಿದ್ದೀವಿ ಎಲ್ಲರಿಗೂ ಹೇಳ್ತಾ ಹೋಗ್ತೀವಿ. ವಿತ್ ಸೆಮಿನಾರ್ ಡಿಸ್ಕಷನ್ ಇಸ್ ಆಲ್ಸೋ ಅವೈಲೇಬಲ್. ಎಕ್ಸಾಕ್ಟ್ಲಿ ಎಲ್ಲರೂ ಇದೆ ಅದರಲ್ಲಿ. ಎಲ್ಲವನ್ನ ನೋಡ್ಕೊಂಡು ಅಲ್ಲಿ ಬರೋದಕ್ಕೆ ಸಾಧ್ಯ ಆದ್ರೆ ಬನ್ನಿ, ಬರದೇ ಇರೋದವರಿಗೆ ಈ ರೀತಿಯ ಒಂದು ಮುಕ್ತ ಅವಕಾಶ ಇದೆ, ಅದನ್ನು ನೋಡಬಹುದು. ಯಾಕಂದ್ರೆ ಇದು ಇಲ್ಲಿ ಯಾವಾಗ ನಮ್ಗೆ ಇದರಲ್ಲಿ ಹಣದ ಆಸೆ ಇಲ್ಲ ಅಂದಾಗ ಅದನ್ನು ಮುಚ್ಚಿಟ್ಕೊಂಡು ಮಾಡೋದೇನಾಯ್ತು. ಆಮೇಲೆ ನೀವು ಮಾಡ್ತಾ ಇರೋದನ್ನೇ ಸೋಷಿಯಲ್ ಸರ್ವಿಸ್. ಅದೇ. ಸೊ ಅದರಲ್ಲಿ ನಮ್ಗೆ ಇನ್ನೂ ಯಾರಾದ್ರು ಬಂದು ಇನ್ನೂ ನಮ್ಮೂರಲ್ಲಿ ಮಾಡ್ತೀವಿ ಅಂದ್ರೆ ನಮ್ಗೆ ಹೇಳ್ಕೊಳ್ಲಿಕ್ಕೆ ಏನೂ ಬೇಜಾರಿಲ್ಲ. ಇಲ್ಲಿ ಬ್ಯಾರಿಕೇಡ್ ಇಲ್ಲ. ಎಲ್ಲ ರೀತಿಯಲ್ಲಿ ಅವ್ರು ಯಾರೇ ಬಂದ್ರು ಕೂಡ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀರಿ. ಈಗ ನಿಮ್ಮಲ್ಲಿ ಬಂದು ಏನಾದ್ರು ಮಾಡಿದ್ರೆ ಫೀಗೆ ಏನಾದ್ರು ಚಾರ್ಜ್ ಮಾಡ್ತೀರಾ? ನಾವೇನು ಚಾರ್ಜ್ ಮಾಡ್ತಿಲ್ಲ. ಸೊ ನಾವು ಇದನ್ನ ಫಸ್ಟ್ 3 years ಏನೂ ಮಾಡೋದು ಬೇಡ ಅಂತ, ಯಾಕಂದ್ರೆ ನಮಗೂ ಇದು ಹೆಂಗ್ ಬರುತ್ತೆ ಅಂತ ನೋಡ್ಬೇಕಾಗಿತ್ತು ಒಂದು. ಆಮೇಲೆ ನಾವು ಇವಾಗ ಫಸ್ಟ್ 3-4 years ಶೇಪ್ ಆಗೋವರೆಗೂ ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಈಗೂ ಏನೂ ಚಾರ್ಜ್ ಮಾಡ್ತಾ ಇಲ್ಲ ಯಾವ ಸ್ಟಾರ್ಟಪ್. ನಾವು ಐಡಿಯಾ ನೀವು ತಗೊಂಬನ್ನಿ, ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೈಡ್ ಮಾಡ್ತೀರಿ. ಅವರಿಗೆ ಬೇಕಾದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅಂತಂದ್ರೆ ಅದಕ್ಕೂ ಗೈಡ್ ಮಾಡ್ತೀವಿ. ನಾನು ಅದೇ ಹೇಳ್ದಂಗೆ ಎಲ್ಲ ಇನ್ವೆಸ್ಟರ್ಸ್ ದುಡ್ಡು ಹಾಕೋದೇ ದುಡ್ಡು ಮಾಡ್ಲಿಕ್ಕೆ. ನಿಮ್ಮ ಐಡಿಯಾಯಿಂದ ದುಡ್ಡು ಬರುತ್ತೆ ಅಂತಂದ್ರೆ ಅವರಿಗೆ ಇನ್ವೆಸ್ಟರ್ ಬಂದ್ರೆ ಸಾಕು. ಇನ್ನು 1-2 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮೀಟ್ ಅನ್ನು ಮಾಡೋ ಪ್ರಸಂಗ ಬರಬಹುದು. ಈ ಲಾಸ್ಟ್ 2 ಸತಿ ನಾವು ಇನ್ವೆಸ್ಟರ್ ಮೀಟ್ ಅಂತಾನೆ ಮಾಡಿದ್ವಿ. ಆ ಇನ್ವೆಸ್ಟರ್ ಮೀಟ್ ನಾವು ನೋಡ್ತೀವಿ, ಕ್ಲೋಸ್ ರೂಮ್ ಅಲ್ಲಿ ಮಾಡ್ತೀವಿ. 10 ಸ್ಟಾರ್ಟ್ಅಪ್ಸ್ಗೆ ಒಂದು 10 ಮಂದಿ ಇನ್ವೆಸ್ಟರ್ಸ್ ಭೇಟಿ ಮಾಡಿಸಿ ನೀವು ಸಂವಾದ ಮಾಡ್ಕೊಳ್ರಪ್ಪ ಅಂತ ಬಿಟ್ಬಿಡ್ತೀವಿ. ಅವರ ಸಾಮರ್ಥ್ಯ, ಅನ್ವೇಷಣೆ. ನಮ್ದು ಯಾರಿಗೂ ನಾವಿದು ಕೊಡ್ತೀವಿ ಅಂತ ಹೇಳಲ್ಲ. ನಿಮಗೆ ಬೇಕಾಗಿದ್ದು ನೀರು ಇಲ್ಲಿದೆ, ತಗೊಳ್ರಿ, ಹೆಂಗ್ ಯೂಸ್ ಮಾಡ್ಕೋತೀವಿ. ಅದನ್ನ ನಾವು ತಮಾಷೆಗೆ ಹೇಳ್ತೀವಿ, ಕುದುರೆಯವರೆಗೆ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಮಾತ್ರ ಕುದುರೆನೇ. ಸೊ ಅದು ಆಂಟ್ರಪ್ರಿನರ್ ಇಲ್ಲ. ಸೊ ಅಲ್ಲಿ ಇದೆಯಪ್ಪ, ಈ ಸಂಸ್ಥೆಗಳಿದಾವೆ. ಈ ಸಂಸ್ಥೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲಿವೇಟ್ ಅಂತೇಳಿ ಬರುತ್ತೆ. ಗವರ್ಮೆಂಟ್ ಆಫ್ ಕರ್ನಾಟಕದವರು ಎವ್ರಿ ವರ್ಷ 100 ಜನ ಸ್ಟಾರ್ಟ್ಅಪ್ಸ್ಗೆ ಅಪ್ ಟು 50 lakhs ಗ್ರಾಂಟ್ ಕೊಡ್ತಾರೆ. ಇವಾಗ ಇದಕ್ಕೆ ಆ ಒಂದು ಪ್ರಾಸೆಸ್ ಇರ್ತಲ್ಲ, ಆ ಪ್ರಾಸೆಸ್ನ ಅದ್ರ ಬಗ್ಗೆ ಮಾಹಿತಿನೇ ಇರ್ಲಿಕ್ಕಿಲ್ಲ ಕೆಲವೊಂದು. ಆ ಥರ ಮಾಹಿತಿ ಎಲ್ಲ ಕೊಡ್ತೀವಿ. ಸೊ ಅದೆಲ್ಲ ತಗೊಂಡು ಮುಂದೆ ಹೋಗ್ಬೋದು. ಅದೆಲ್ಲ ತಗೊಂಡು ಮುಂದೆ ಹೋಗೋದಕ್ಕೆ, ಮುಂದೆ ಬರೋದಕ್ಕೆ ಆಸಕ್ತಿ ಇರೋರಿಗೆ ಅವಕಾಶವನ್ನು ಸಂಸ್ಥೆ ಕೊಡ್ತಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಲೆನಾಡಿನ ಶಿವಮೊಗ್ಗ ಅಥವಾ ಮಲೆನಾಡು ಸ್ಟಾರ್ಟಪ್ ಹಬ್ಬು
ಆಗಲಿ ಅನ್ನೋ ಆಶಯ ನಮ್ಮದು ಪಾಟೀಲ್ರೆ. ಇಲ್ಲ ಇದಕ್ಕೆ ಮೂಲತಃ ನನಗೂ ಪ್ರೇರೇಪಿಸಿದಂಥ ಪ್ರಶಾಂತ್ ಪ್ರಕಾಶ್ ಇರ್ಬೋದು, ಅಥವಾ ಉಮಾ ಮೇಡಮ್ ಇರ್ಬೋದು, ರಾಘವೇಂದ್ರ ಅವ್ರು ಇರ್ಬೋದು, ನಾಗರಾಜ್ ಅವ್ರು ಇರ್ಬೋದು. ಹೆಸರು ತಗೊಳ್ತಾ ಹೋದ್ರೆ ಇವತ್ತೊಂದಿನ ಪ್ರೋಗ್ರಾಮ್ ಅದೇ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಸ್ಟಾರ್ಟಪ್ನ ಬಗ್ಗೆ ಯೋಚನೆ ಮಾಡೋದಕ್ಕಾದ್ರೂ ಪ್ರಾರಂಭ ಮಾಡಲಿ ಅನ್ನೋದು ಕೂಡ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಪಾಟೀಲ್ರೆ. ಎಕ್ಸಾಕ್ಟ್. ನನಗೆ ನಮ್ಮ ತಂದೆಯವರೊಂದು ಮಾತು ಹೇಳ್ತಾ ಇದ್ರು, ಅದು ಬರುವವರೆಗೂ ಅಷ್ಟೇ ಬ್ರಹ್ಮ ವಿದ್ಯೆ ಅಂತ ಹೇಳ್ತೀವಿ, ಬಂದ ಮೇಲೆ ಕೋತಿ ವಿದ್ಯೆ ಅಂತೀವಿ. ಸೊ ಈ ಮುಖೇ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಸ್ಟಾರ್ಟಪ್ಸ್ ಅಂದರೆ ಏನು ಅಂತ ಅಂದ್ಕೊಳ್ಳೋದಕ್ಕಿಂತ ಏನು ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಕ್ಸ್ಪೆರಿಮೆಂಟೇಷನ್ ಇಸ್ ದ ಫಂಡಮೆಂಟಲ್ ಆಫ್ ಲೈಫ್. ಯಾವುದೇ ಉದ್ಯಮಿ ತಗೊಳ್ರಿ, ಎಕ್ಸ್ಪೆರಿಮೆಂಟು ಮಾಡಿಲ್ಲ ಅಂದ್ರೆ ಅವ್ರು ಮುಂದೆ ಹೋಗೋದೇ ಇಲ್ಲ. ನಾನು ಎದಕ್ಕೆ ಆಂಟ್ರಪ್ರಿನರ್ಶಿಪ್ ಪ್ರಮೋಟ್ ಮಾಡಬೇಕು ಅಂದ್ರೆಗಿನ ಇದು ನಮ್ಮ ಎಲ್ಲರಿಗೂ ಅಲ್ಲೂ ಒಂದು ಮನೋಭಾವನೆ ಬೆಳೆಸುತ್ತೆ. ಯಾವುದೇ ಒಂದು ಸಮಸ್ಯೆನ ಅವಕಾಶ ಅಂತ ನೋಡಿದಾಗ ನಮ್ಮದು ಪರಿಕಲ್ಪನೆ ಚೇಂಜ್ ಆಗುತ್ತೆ. ಹೌದು ಹೌದು. ನಾವು ನಡೆಯುವವ ನೆಡಹುವನಲ್ಲದೆ ಕುಳಿತವ ನೆಡಹುವನೆ ಅಂತ ಹೇಳ್ತೀವಿ. ನಡೆದಾಗ ಮಾತ್ರ ನಾವು ಬಿದ್ರೂ ಹೇಳೋದಕ್ಕೆ ಕಲಿತೀವಿ. ಕರೆಕ್ಟ್. ಆದರೆ ಬೀಳ್ತೀವಿ ಅಂತ ನಾನು ನಡೆಯೋದರದೇ ಇದ್ದರೆ ಉಪಯೋಗ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್ ಸರ್. ಇದುವರೆಗೆ ಸ್ಟಾರ್ಟ್ಅಪ್ ಕಂಪನಿ ಆರಂಭಕ್ಕೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವ ಅನ್ವೇಷಣಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎಂ ಪಾಟೀಲ್ ಅವರೊಂದಿಗೆ ವಿಶೇಷ ಸಂವಾದ ಪ್ರಸಾರವಾಯಿತು. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಪಾಲ್ಗೊಂಡಿದ್ದರು.